ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಫೆಬ್ರವರಿ 2026 ಶುಕ್ರವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘಮಾಸೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಹಸ್ತಾ ನಕ್ಷತ್ರ ಧೃತಿಯೋಗ ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಶುಕ್ರವಾರ ಹುಟ್ಟಿದ್ದೇವೆ. ಅವತ್ತು ಹಸ್ತ ನಕ್ಷತ್ರ ಆಗಿದೆ. ಜಾತಕ ಚೆಕ್ ಮಾಡಿಸಿದ್ದೀರಾ? ನೀವು ಯಾವ ದಿನ ಹುಟ್ಟಿರೋದು ಕೂಡ ದೈವಾನುಗ್ರಹವೇ. ಭಗವಂತ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನು ಮೀರಿ ಕೊಡೋಕ್ಕಾಗೋದಿಲ್ಲ ಮಕ್ಕಳೇ. ಇಟ್ ಈಸ್ ಆಲ್ರೆಡಿ ಡಿಸೈನ್ಡ್. ಇದು ಹೆಂಗೆ ಅಂತ ಹೇಳಿದ ಅಂದರೆ, ಕೆಲವರು ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂಥ ಬೆಲೆ ಕೊಡಲಿಲ್ಲ. ಈ ಶುಕ್ರವಾರ ಹುಟ್ಟಿ ಹಸ್ತ ನಕ್ಷತ್ರ ಆಗಿದ್ದರೆ ನಿಮ್ಮ ಯೋಗ್ಯತೆಗೆ ಬೆಲೆ ಇರಲ್ಲ. ಇದು ಹೆಂಗೆ ಅಂದರೆ, ಒಮ್ಮೆ ಒಂದು ಗುರುಗಳು ಸಿದ್ಧರು, ಅವರು ಒಂದು ರೀತಿ ಅರ್ಥ ಆಗದ ಗುರುಗಳು. ಏನೋ ಎಲ್ಲೋ ಏನು ಸಿಗುತ್ತೋ, ದಿನಕ್ಕೊಂದೆರಡು ಮನೆ ಭಿಕ್ಷೆ ತಗೊಳ್ಳಿ, ಏನೋ ಬಂದಿದ್ದು ತಿನ್ನೋದು, ಹೀಗೆ. ಒಮ್ಮೆ ಆ ಊರಲ್ಲಿ ಒಬ್ಬ ಶ್ರೀಮಂತ, ದೊಡ್ಡದಾದಂಥ ಒಂದು ಫಂಕ್ಷನ್ನು, ಎಲ್ಲರೂ ಬಂದು ಪ್ರಸಾದ ಸೇವಿಸಿ ಅಂತ. ಸರಿ, ಗುರುಗಳಿಗೂ ಎಲ್ಲ ಹೋಗ್ತಿದ್ದಾರೆ, ತಾವು ಹೋದ್ರು. ಅಲ್ಲಿ ದೊಡ್ಡ ಫಂಕ್ಷನ್, ಅದು ದೊಡ್ಡ ಮೈದಾನ ಇಟ್ಟಿರ್ತಾರಲ್ವ, ಸೇವಕರುಗಳು, ಭಟರುಗಳು, ಈಗೆಲ್ಲ ಬಾಡಿ ಗಾರ್ಡ್ಗಳು ಏನೇನೋ ಇಟ್ಟಿರ್ತಾರೆ, ಬೌನ್ಸರ್ಗಳು ಇಟ್ಟಿರ್ತಾರೆ. ಏನೇನೋ ಇದೆ ಈ ಕಾಲಘಟ್ಟಕ್ಕೆ, ಪೊಲೀಸ್ ಅಂತೆ, ಸೆಕ್ಯೂರಿಟಿ ಅಂತೆ, ಏನೇನೋ. ಇವರನ್ನ ತಡೆದು ಬಿಡ್ತಾರೆ. ಯಾರೋ ಬಿಕಾರಿ, ಅವ್ರು ಹಾಗೆ ಇರ್ತಿದ್ದಿತ್ತು. ಹೇಗಿದೆಯಾ ನೋಡು, ಯಾರ್ಯಾರನ್ನೂ ಒಳಗಡೆ ಎಲ್ಲ ಬಿಡೋದು, ಯಾರು ಗೊತ್ತಾ, ಸರೀಕರು, ಹಾಗೆ ಹೀಗೆ ಹೀಗೆ ನೋಡ್ತಾರೆ. ಸರಿ, ಹೊರಟೋಗ್ತಾರೆ. ಸ್ವಲ್ಪ ತಾದ್ಮೇಲೆ ಒಂದು ಬೆಲೆ ಬಾಳುವ ಬಟ್ಟೆಗಳು, ಏನು ಗಾಂಭೀರ್ಯ, ಕೈಯಲ್ಲಿ ಉಂಗುರುಗಳು, ಕುದುರೆ ಮೇಲೆ ಆನೆಗಳ ಪಡೆ ಜೊತೆ. ಸಿದ್ಧರಲ್ವಾ, ಸೃಷ್ಟಿ ಮಾಯ. ಏನ್ ತುಂಬ ಪಡೆ ಏನ್ ಬರ್ತಿದ್ರೆ, ಕಾರುಗಳು. ಆ ಕಾಲದಲ್ಲಿ ಕುದುರೆಗಳು, ಈ ಕಾಲದಲ್ಲಿ ಕಾರುಗಳು ಅಷ್ಟೇ. ಆನೆಗಳು, ಅಂಬಾರಿ ಸವಾರಿ, ಪಲ್ಲಕ್ಕಿ ಸವಾರಿ, ಇದೆಲ್ಲ ಹೇಳ್ತವಲ್ವಾ. ಈ ರೀತಿ ಇವರು ಬರ್ತಾರೆ. ಏನು ರಾಜಮರ್ಯಾದೆ, ಬನ್ನಿ ಬನ್ನಿ ಅಂತೇಳಿ. ವಿಶೇಷವಾಗಿ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆಲಿ ಕುರುಳರಿಸಿ ಊಟ. ಅವರು ಊಟ ಮಾಡ್ತಾ ಆ ಎಂಜಲ್ ಕೈನ ತಗೊಂಡು ಬಟ್ಟೆಗೆ ಹಿಂಗೆ ಒರೆಸ್ತಾ ಇರ್ತಾರೆ. ಅಲ್ಲಿ ಕುಳಿತಿರ್ತಕ್ಕಂಥ ಆ ಯಜಮಾನನಿಗೆ, ದೊರೆಗೆ ಪಿತ್ತಕ್ಕೆ ಇರ್ಬಿಡ್ತು. ಇದೇನೋ ಇದು, ಹಿಂಗ್ ಮಾಡ್ತಿದ್ದಾನೆ ಮನುಷ್ಯ, ಯೋಗ್ಯತೆ ಇಲ್ದವನ್ನ ಕರ್ಕೊಂಡು ಬಂದು ಒಳಗಡೆ ಬಿಟ್ಟಾಗಿದೆ, ಇದೇನಿದು ಅಂತ. ಆದ್ರೂ ತನ್ನ ಒಂದು ಕೋಪವನ್ನ, ಸಿಟ್ಟನ್ನ ಕಂಟ್ರೋಲ್ ಮಾಡಿಕೊಂಡು ಆ ಸಿದ್ಧರನ್ನ, ವೇಷಧಾರಿಯಾಗಿ ಬಂದಿದ್ರಲ್ವ ಮಹಾ ಶ್ರೀಮಂತಂತರ, ಏನ್ ಸ್ವಾಮಿ ಮಾಡ್ತಿದ್ದೀರಿ ನೀವಿದು ಅಂತ ಹೇಳ್ಬಿಟ್ರು. ಆಗ ಅವ್ರು ಹೇಳೇ ಬಿಟ್ರು,
ಏನ್ ಮಾಡೋದು, ಇಂಥ ಫಂಕ್ಷನ್ಗಳಲ್ಲಿ ಬಟ್ಟೆಗೆ ಅಲ್ವಾ ಮರ್ಯಾದೆ, ನಮಗಿಲ್ಲ ಮರ್ಯಾದೆ, ಅದಕ್ಕೆ ಆ ಬಟ್ಟೆಗೆ ಮರ್ಯಾದೆ ತೆಗಿತಿದ್ದೀನಿ ಅಂತ. ಆಶ್ಚರ್ಯ ರಾಜನಿಗೆ. ಏನಾಯ್ತು ಅಂತ ತಿಳ್ಕೊಂಡಾಗ ಅವ್ರು ಹೇಳ್ತಾರೆ, ಸಿದ್ಧರು ನಿಜವಾದ ರೂಪ ತೋರಿಸಿ. ನಾನು ಬಂದೆಪ್ಪ, ಅಲ್ಲಿ ಇಲ್ಲಿ ಸುತ್ತಾಡೋ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ, ಒಳಗಡೆನೆ ಬಿಡ್ಲಿ. ಅದೇ ನೋಡು, ಈ ಬಟ್ಟೆ, ಈ ಅಲಂಕಾರ, ಈ ಉಂಗುರುಗಳು, ಈ ಕಾರು, ಸೂಟು ಬೂಟು ಅಂತ ಹೇಳಿದ್ದೆ, ಒಳಗಡೆ ಬಿಟ್ರು. ಏನು ರಾಜಮರ್ಯಾದೆ ಅಂತ. ಇದಾಗಿತ್ತು, ನಿಜವಾಗ್ಲೂ ನಡೆದಿದೆ. ನೀವು ನಂಬ್ತೀರಾ? ನಡೆಯುತ್ತೆ ಇದು. ಒಬ್ರು ಬಹುದೊಡ್ಡ ಈ ಒಂದು ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ನಮ್ಮ ಭಾರತೀಯ ಉದ್ಯಮಿ, ಏನಾವತ್ತಿನ ಕಾಲಕ್ಕೆ ಅವ್ರದ್ದೊಂದು ಮೆಡಿಕಲ್ ಚೈನ್, ದೊರೆಗಳ ಜೊತೆಲೆ ಒಂದು 20-30 ಸಾವಿರ ಕೋಟಿಯ ವ್ಯವಹಾರ ಅನ್ನೋ ಮಾತು. ಏನ್ ಹೆಸರು ಗೊತ್ತಾ? ದೊರೆಗಳ ಮಟ್ಟಕ್ಕೆ ಅವರನ್ನ ಕರೆದು, ನಮ್ಮವ್ರು ಗೊತ್ತೇನ್ರಿ ಇವರು, ನಮ್ಮ ಕಡೆಯವ್ರು ಗೊತ್ತೇನ್ರಿ ಅನ್ನತಕ್ಕಂಥದ್ದು ಏನು ಅವರಿಗೆ. ಅದೇ ವ್ಯಕ್ತಿ ದಿವಾಳಿ ಆಗೋಗ್ತಾರೆ, ದೇಶ ಬಿಟ್ಟು ಬರಬೇಕಾಗುತ್ತೆ. ನಮ್ಮೂರಿಗೆ ಬಂದು ನೆಲೆಸ್ತಾರೆ. ಮಂಗಳೂರಿನ ಒಬ್ಬ ಉದ್ಯಮಿ. ಇಲ್ಲ ಅವ್ರಿನ್ನು ಆ ಥರದ್ದು ನಾನಾ ಕೇಸುಗಳು, ಅದು ಇದು, ಫೆರಾ ಕೇಸು, ಇಡಿ ಕೇಸು, ಇನ್ಕಮ್ ಟ್ಯಾಕ್ಸು, ಏನೇನೋ ಆಗೋಯ್ತು ಬಿಡಿ. ಒಂದು ದೊರೆಯ ಫಂಕ್ಷನ್ ನಡೆಯುತ್ತೆ, ತುಂಬಾ ದೊಡ್ಡವ್ರದ್ದು. ಈ ವ್ಯಕ್ತಿ ಹೋಗ್ತಾರೆ, ಫಕೀರ. ಈಗ ಆಗ ನೋಡಿದ್ರೆ ದಿವಾನ್, ಈಗ ನೋಡಿದ್ರೆ ಫಕೀರ. ಯಾರು ಅವರ ಜೊತೆ ನಿಂತ್ಕೊಂಡು ಫೋಟೋ ತೆಗೋಬೇಕು, ಅವ್ರ ಜೊತೆ ನಿಂತ್ಕೊಂಡ್ರೆ, ಮಾತಾಡಿದ್ರೆ, ಅವ್ರದ್ದೊಂದು ಸೆಲ್ಫಿ ತಗೊಂಡ್ರೆ, ಅವ್ರದ್ದೊಂದು ಆಟೋಗ್ರಾಫ್ ತಗೊಂಡ್ರೆ ಒಂದು ಗರ್ವ ಪಡ್ತಿದ್ರು. ಅಷ್ಟು ದಾನ ಧರ್ಮ ವ್ಯಕ್ತಿ. ಶೆಟ್ರು, ಬಹುದೊಡ್ಡ ವ್ಯಾಪಾರಸ್ಥರು, ಬರಿಗೆಯಿಂದ ಹೋದವರು, ಒಂದು ಭಗವಂತ ಕಡೆ ಕೊಟ್ಟಂತ ಒಂದು ಶಕ್ತಿ. ಇವತ್ತಿಲ್ಲ ಫಕೀರ. ಆಫ್ಟರ್ ಒಬ್ಬ ಕಾನ್ಸ್ಟೇಬಲ್ ಒಳಗಡೆ ಬಿಟ್ಟಿಲ್ಲ. ನಾನಿದಪ್ಪ, ನೀವ್ ಯಾರೋ ಗೊತ್ತಿಲ್ಲ, ಆಮಂತ್ರಣ ಪತ್ರಿಕೆ ಇದೆಯಾ, ಒಳಗಡೆ ಬಿಡ್ತೀವಿ, ಇದೆಲ್ಲ ಇಲ್ಲ, ಹೋಗಿ ಅಂತ ಅವಮಾನವಾಗಿ ಅವ್ರ ನೋವಿಂದ ಹೊರಟೋಗ್ತಾರೆ. ಈ ಲೋಕ ಇರೋದೇ ಹಾಗೆ. ಶುಕ್ರವಾರ ಆಗಿ ನೀವು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ರೀತಿಯೇ ಮೃತ್ಯುವಿಗೂ ಮೀರಿದಂತ ಫಕೀರನ ಯೋಗ. ನಿಮ್ಮ ಹತ್ರ ಎಲ್ಲಾ ಯೋಗ್ಯತೆ ಇದ್ದರೂ, ಆ ಚಲನಶೀಲತೆ ಇದ್ದರೂ, ಆ ವ್ಯಕ್ತಿತ್ವ ಇದ್ದರೂ, ನಿಮಗೊಂದು ನೋವು ಸಂಕಟ ತಪ್ಪಿದ್ದಲ್ಲ. ಅದಕ್ಕೆ ಜಾತಕಗಳನ್ನ ಪರಿಶೀಲಿಸಿ. ಆಯಾಯ ದಿನಕ್ಕೊಂದು ಯೋಗ ಇದೆ. ಜಾತಕ ತುಂಬಾ ಚೆನ್ನಾಗಿದೆ ಗುರುಗಳೇ, ಅದು ಹುಟ್ಟಿರೋದು ಶುಕ್ರವಾರ ಹಸ್ತ ನಕ್ಷತ್ರ ನೋಡಿ. ಇಲ್ಲ, ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಅವತ್ತು ಶುಕ್ರವಾರ ಆಗ್ಬಿಟ್ಟಿದೆ. ಹೌದು ಅಲ್ವೋ ಹೇಳಿ, ಯಾರು ನಿಮಗೆ ಫಕೀರರಂತರ ನಡೆಸ್ಕೊಂಡಿಲ್ಲ ಹಸ್ತ ನಕ್ಷತ್ರಕ್ಕೆ? ಶುಕ್ರವಾರ ಹುಟ್ಟಿದ್ರೆ ಅಂತೂ ಮೃತ್ಯು ಬರಬಾರದ ಭಗವಂತ ಇಲ್ಲೇ ನೋಡ್ಬಿಡ್ತೀರಿ. ನೀವು ಇಲ್ಲೇ ಅಂಥದೊಂದು ನೋವು, ನರಕ, ಅದೇನೇನೋ ಹೇಳ್ತೀವಲ್ವಾ, ಕುಂಬಿ ಪಾಕ, ಬೇರೆ ಬೇರೆ ಪಾಕಗಳೆಲ್ಲ ಇದಾವೆ ಅಲ್ಲಿ. ಬೆಂಕಿಯಲ್ಲಿ ಹಾಕೋದು, ಎಣ್ಣೆಲ್ಲ ಹಾಕೋದು, ಮುಳ್ಳುಗಳೆಲ್ಲ ಹಾಕೋದು, ಎಂತೆಂಥದ್ದೋ ಇದೆ. ಅದೆಲ್ಲವನ್ನು ನೀವು ಇಲ್ಲಿಯೇ ನಿಮ್ಮವರಿಂದಲೇ ಯಾರೆಲ್ಲ ಹೊಗಳ್ತಿದ್ರು ನಿಮ್ಮನ್ನ ಬಳಸ್ಕೊಳ್ಳೋಕ್ಕೆ, ನಿಮ್ಮ ಟ್ಯಾಲೆಂಟು, ನಾಲೆಜು, ನಿಮ್ಮ ಶಕ್ತಿ ಅನ್ನತಕ್ಕಂಥದ್ದು ಇದೆಯಲ್ಲ, ಖಂಡಿತ ಹೇಳ್ತಾನೆ, ಹಸ್ತ ನಕ್ಷತ್ರವಾಗಿ ನೀವು ಹುಟ್ಟಿದ್ದರೆ, ಅದರಲ್ಲಿ ಅವತ್ತು ಶುಕ್ರವಾರವಿದ್ದರೆ ಫಕೀರ್ ಆಗ್ಬಿಡ್ತೀರಿ. ಎಂಥ ದೊಡ್ಡ ವ್ಯಕ್ತಿಯಾದರೂ ಎಲ್ಲರೂ ನಮ್ಮವರು ಅಂತ ಏನು ಆಟೋಗ್ರಾಫ್ ತಗೋತಿದ್ರು, ನಮ್ಮವರು ಅಂತ ಹೇಳ್ಬಿಟ್ಟು ಆಟೋಗ್ರಾಫು, ಸೆಲ್ಫಿಗಳು, ಏನು ಕೊಂಡಾಟಂ, ಮೆರವಣಿಗೆ, ಉತ್ಸವ ಮೂರ್ತಿಯೇ. ನೀವು ಎಲ್ಲಿ ಹೋದರೂ ಉತ್ಸವ ಮೂರ್ತಿಯೇ. ಅಲ್ಲಿ ಏನೋ ನಡೆಯುತ್ತೆ ಗೊತ್ತಿಲ್ಲ, ಕಾಕತಾಳೀಯವ. ಅದನ್ನ ವೈದಿಕವಾಗಿ ಅಲ್ಲಿ ಹುಡುಕಿ ಅಲ್ಲೊಂದೇನೋ ಹೇಳ್ತೇವೆ ನಾವು. ಅಲ್ಲಿದೆ, ಜಾತಕ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ, ಕರ್ಣ ಚೆನ್ನಾಗಿದೆ, ಆದರೂ ದಶಾಭುಕ್ತಿಗಳು ಚೆನ್ನಾಗಿದೆ, ಆದರೂ
ಅಲ್ಲೊಂದು ನೋವು ನಿಮ್ಮವರಿಂದಲೇ, ನಿಮ್ಮ ಹತ್ತಿರದವರಿಂದಲೇ, ಅಭಿಮಾನಿಸಿದವರಿಂದಲೇ, ಬಂಧುಗಳಿಂದಲೇ ಖಂಡಿತ ಆಗಿರುತ್ತದೆ. ಎಷ್ಟು ಜನ ಇದನ್ನ ಕಮೆಂಟ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ಯಾಕೀಗೆ ಕರ್ಮಬದ್ಧ ಭಗವಂತ ಎಲ್ಲಾ ಇಟ್ಟು ಅಲ್ಲೊಂದು ಮರಣಕ್ಕೂ ಮೀರಿದ ವೇದನೆ, ಏನೋ ನೋವು ತನ್ನವರಿಂದ. ಒಂಥರ ICU, VVIP ICU, ಒಂದಿನಕ್ಕೆ 3 ರಿಂದ 5 ಲಕ್ಷ ತಗೋತಾರೆ. ಡಾಕ್ಟರ್ಗಳು ಬಂದು ಟೆಸ್ಟ್ ಮಾಡೋದು ಎಲ್ಲ ಬ್ಯೂಟಿಫುಲ್. ಅವನಿಗೇನ್ ಗೊತ್ತೇನೋ, ಅಂತ ದೊಡ್ಡ ಆಸ್ಪತ್ರೆ, 5 ಸ್ಟಾರ್ ಆಸ್ಪತ್ರೆಗಳು ಬಂದ್ಬಿಟ್ಟಿದ್ದಾವೆ ಈಗ. ಒಬ್ಬ ದೊಡ್ಡ ನಟ ದುಡ್ಡು ತಗೊಳ್ಳೋದು, ಅವ್ನಿಗೇನಾಗ್ಬಿಟ್ಟಿದೆ ಅಂದ್ರೆ 1-2-3 ಪಿಕ್ಚರು ಸೂಪರ್ ಹಿಟ್ ಆಗ್ಬಿಟ್ಟಿದೆ. ಆಗೋಕ್ ಮೊದಲೇ ಒಂದು ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ ಎಲ್ಲ ಅಗ್ರಿಮೆಂಟ್ ಆಗ್ಬಿಟ್ಟಿದೆ. ಒಂದು 15 ಲಕ್ಷ ಅವತ್ತಿನ ಕಾಲಘಟ್ಟಕ್ಕೆ, 90ರ ದಶಕದ ಹೀರೋ 5 ಲಕ್ಷ ಕೊಟ್ಟು ಬಿಟ್ಟಿದ್ದಾರೆ. ಹಿಟ್ ಆಗಿದ್ದೆ, ಅವನಿಗೆ ಬರೋಕ್ ಇಷ್ಟ ಇಲ್ಲ. ದುಡ್ಡು ಕೇಳಿದ್ರೆ ಹೆಂಗ್ ಅಂತಾರೋ, ಯಾಕಂದ್ರೆ ಅಗ್ರಿಮೆಂಟ್ ಆಗ್ಬಿಟ್ಟಿದೆ. ಹೋಗೋದು ಇಂಥ 5 ಸ್ಟಾರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಡೋದು, 1 ವಾರ. ಇದು ಬೇಕು ಅಂತ ಮಾಡೋದು. ಕಡೆಗೂ ಅವನು ಅದೇ ತರ ಧೂಳಿಪಟನೂ ಆಗ್ಬಿಟ್ಟ. ಅಷ್ಟು ಒಂದು ಅಂದ ಚಂದ, ಈ ವಾಸ್ ಅ ಪ್ಲೇ ಬಾಯ್. ತಾನಾಗಿ ಕೇಳಿಸ್ಕೊಳ್ಳೋದು ಅದು ಬೇರೆ. ಫಕೀರ್ ಆಗೋಗಿದ್ದಾನೆ ಅಂತ ಇಟ್ಕೊಳ್ಳಿ, ಅವ್ನು ಮಾಡಿದ್ದು ಮಾರಾಯ. ಮನೆಯವರೇ ತುಂಬಾ ದೊಡ್ಡ ಒಂದು ಪ್ರೊಡಕ್ಷನ್ ಹೌಸ್, ಇನ್ನೊಂದು ಬ್ಯಾಕ್ ಗ್ರೌಂಡ್ ಇದ್ದಂತ ಹೀರೋ. ಪ್ರತಿಭೆ ಅಂತೂ ನವರಸ ನಾಯಕ, ನಿಜ ಹೇಳಬೇಕು ಅಂದ್ರೆ. ಹೀರೋ ಮುಟ್ಟಿದ ಮೂವಿಗಳೆಲ್ಲ ಸೂಪರ್ ಹಿಟ್. ಬಂದಿದ್ದು ಹೀರೋ, ಬದುಕಿದ್ದು ಹೀರೋ. ಜೀವನ ಅದು ಇನ್ನೊಂದು ಫಕೀರಿನ ಕತೆ ಮಾಡಿಟ್ಬಿಡ್ತು ಅಂತ ಇಟ್ಕೊಳ್ಳಿ. ಆ ರೀತಿ ಆಗ್ಬಿಡುತ್ತೆ. ಎಲ್ಲಿಗೂ ಸಲ್ಲದವನು ಇವತ್ತು ನಾನು ಹೇಳಿದ್ನಲ್ಲ, ಒಬ್ಬ ವ್ಯಾಪಾರ ಶ್ರೇಷ್ಠ, ಅವ್ರಿಗೆ ನಡೆದಿದೆ, ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು. ಜಾತಕ ಪರಾಮರ್ಶಿಸ್ಕೊಳ್ಳಿ, ಅದಕ್ಕೆ ಹೇಳೋದು. ಎಲ್ಲ ಕರೆಕ್ಟ್ ಇದೆ, ಇದೇನಿದು ಉಲ್ಟಾ ಹೊಡಿತಿದೆ ನೋಡಿ. ಅದಕ್ಕೆ ಅಷ್ಟು ಒಂದು ಬ್ರೇಕಿಂಗ್ ಪಾಯಿಂಟ್ಗೆ ತಗೊಂಡ್ ಬರ್ತಕ್ಕಂಥದ್ದು ಬರ್ತವೆ. ನಿಮ್ಮ ಹತ್ರ ಆ ಲಕ್ಷ್ಮಿಗೆ ದೋಷ, ನಿಮ್ಮ ಲಕ್ಷ್ಮಿನ ದೋಷಕ್ಕೆ ಬರ್ತಾರೆ, ಅಡ್ಡದಾರಿ ಆಗೋಗುತ್ತೆ. ನಿಮ್ಮವ್ರೆ, ನಿಮ್ಮ ಹತ್ತಿರದವ್ರು, ನಿಮ್ಮ ಹೆಸರು, ನಿಮ್ಮ ಕೀರ್ತಿಯೋ, ನಿಮ್ಮ ಪ್ರತಿಷ್ಠೆಯೋ, ನಿಮ್ಮ ಗೌರವವೋ, ನಿಮ್ಮ ದುಡ್ಡೋ, ಏನೋ ಒಂದು ನಿಮ್ಮ ಅಧಿಕಾರವೋ ಬಳಸಿಕೊಳ್ಳುವಂಥದ್ದು. ಅದಕ್ಕೆ ಪ್ರತಿ ಹೆಜ್ಜೆಗೂ ತುಂಬಾ ದೊಡ್ಡವರು. ಅದಕ್ಕೆ ನಾವು ಯಾವ ವಾರ, ಯಾವ ತಿಥಿ, ಇನ್ನೊಂದು ಏನು ನಾವು ಎಚ್ಚರಿಕೆ ತಗೋಬಹುದು ಅಷ್ಟೇ. ಓ, ಫಕೀರ್ ಆಗ್ತೇನಾ, ಸರಿ, ಒಳ್ಳೆ ಹೆಸರಿನ ಫಕೀರ್ ಆಗ್ಬಿಡ್ತಾನೆ. ಹಿಂಗೆ ಮೋಸ ಹೋಗಿ ಕಳ್ಕೊಳ್ಳೋದಕ್ಕಿಂತ ಯಾರಿಗೋ ಒಂದು ದಾನ ಧರ್ಮ, ಒಂದು ಫೌಂಡೇಶನು, ಇನ್ನೊಂದು ಅಂತ ಮಾಡಿಟ್ಟಿದ್ದೇನೆ, ಅಲ್ಲೊಂದು ಗೌರವ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ. ಈ ರೀತಿ ಬಳಸಿಕೊಂಡು ಮೋಸ ಮಾಡಿಬಿಟ್ರೆ ಅವತ್ತು ನೀವೆಲ್ರಿಗೂ ಬೇಕು. ಅದಕ್ಕೆ ಹೇಳ್ತಿರ್ತಾನೆ, ಈ ಮಾಯೆ ಹಿಂದ್ಗಡೆ ಹೋಗ್ಬೇಡಿ ಅಂತ. ಈ ಹೆಸರೆನ್ನೋ ಮಾಯೆ, ಈ ದುಡ್ಡೆನ್ನೋ ಮಾಯೆ ವಿಪರೀತ ಅಟ್ಯಾಚ್ ಮಾಡಿ ಇಟ್ಕೊಂಡು ಇಡಬೇಡಿ. ಇವತ್ತು ಒಬ್ರ ಹತ್ರ ಇರುತ್ತೆ, ಒಬ್ರ ಹತ್ರ ಇರೋಲ್ಲ. 100% ಹೇಳ್ತಾನೆ, ಹಸ್ತ ನಕ್ಷತ್ರ ಆಗಿ ಶುಕ್ರವಾರ ಹುಟ್ಟಿದ್ರೆ ನಿಮ್ಮ ಹತ್ರ ಅದು ಉಳಿಯೋಲ್ಲ. ಫಕೀರೇ ನೀವು, ಫಕೀರ್ ಆಗೋಕ್ ರೆಡಿ ಆಗಿ. ಸೊ ಅದರಿಂದ ಯಾರಿಂದಲೂ, ತುಂಬಾ ತಿಳಿದವರಿಂದಲೂ ಮೋಸ ಹೋಗುವುದಕ್ಕಿಂತ ಬದಲಾಗಿ ಏನ್ ಮಾಡ್ತೀರಿ, ಇಟ್ ಕನೆಕ್ಟ್ಸ್. ನೀವು ಹುಟ್ಟಿರೋ ಆ ನಕ್ಷತ್ರ, ಆ ದಿನ ಶುಕ್ರವಾರ, ಲಕ್ಷ್ಮೀ ದೋಷ, ನೀರಲ್ಲಿ ಮುಳುಗ್ತು, ಹಾಲು ಹುಳಿಯಾಯ್ತು, ಮನೆಯವರೇ, ಮನೆಯ ಕುಟುಂಬದ ಪತ್ನಿಯೇ, ಪತಿಯೇ, ಸಂಬಂಧಿಗಳೇ, ಹತ್ತಿರದವರೇ ನಿಮಗೊಂದು ಘಾಸಿ. 100% ಇದನ್ನ ನೋಡಿದ್ದಾನೆ. ಕಡಿಮೆ ಅಂದ್ರೂ ಒಂದು 130ರಿಂದ 132 ಈ ನಕ್ಷತ್ರ ಸಂಬಂಧ, ಹಸ್ತ ನಕ್ಷತ್ರ, ಶುಕ್ರವಾರ ಹುಟ್ಟಿರೋರ ಆ ಒಂದು ಬದುಕನ್ನ ನೋಡಿದ್ದಾನೆ. ಯು ಹ್ಯಾವ್ ಬಿನ್ ಟೆರರೈಸ್ಡ್ ಅನ್ನತಕ್ಕಂಥ ಒಂದು ಎಲ್ಲಿಂದಲೂ ಜಾಗ್ರತೆ ಪರಿಶೀಲಿಸ್ಕೊಳ್ಳಿ. ಸೊ ಮಾಡುವ ಮೊದಲು, ಏನೇ ಮಾಡುವ ಮೊದಲು, ದಾನ ಮಾಡುವ ಮೊದಲು ಅಪಾತ್ರ ದಾನ ಆಗದ ಹಾಗೆ. ಅರೆ, ಕಲಿಯುಗಕ್ಕೆ ಧರ್ಮ ಇಲ್ಲ, ಅದು ಬಿಟ್ಬಿಡಿ. ಆದರೆ ದಾನ, ಅಪಾತ್ರ ದಾನ, ಸೇವೆ, ಸಹಾಯ, ಅಪಾತ್ರ ಸಹಾಯ ಅವನು ನೆನೆಸ್ಕೊಳ್ಳೋದು ಇಲ್ಲ. ಅವನು ಜನ್ಮದಲ್ಲಿ ನೆನೆಸ್ಕೊಳ್ಳಲ್ಲ. ಅಂತ ಒಂದು
ಕೇಡು ಬುದ್ಧಿ ಬಂದ್ಬಿಟ್ಟಿದೆ. ಅಂಥದ್ದು ಮಾಡಿ ನಾನು ಅದಕ್ಕೆ ಹೇಳಿದ್ದೇನೆ, ಈ ಉತ್ತರಾಯಣ ಸಂದರ್ಭದಲ್ಲಿ ಹೇಳಿದ್ದೆ, ಈ ಒಂದು ಉತ್ತರಾಯಣಕ್ಕೆ ಆದಷ್ಟು ನಾನು ಕೊಟ್ಟಿರೋ ಒಂದು ಸಲಹೆ ಏನು ಗೊತ್ತಾ, ಆದಷ್ಟು ಒಳ್ಳೇದ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಟ್ಟದಂತೂ ನಾವು ಮಾಡೋದಿಲ್ಲಪ್ಪ. ನಮ್ಮ ಕನ್ನಡದವ್ರಿಗೆ ಇಂಥ ಒಂದು ಮೋಸ ದಗಲ್ಬಾಜಿ ಇದೆಲ್ಲ ಇಲ್ಲವೇ ಇಲ್ಲ. ಯಾರೋ ಒಬ್ಬ ಉಟ್ಕೋತಾನೆ ಕಂಸಂತರ ಕೀಚಕಂತರ, ಎಲ್ಲೋ ಲಕ್ಷಕ್ಕೊಬ್ಬ, ಅದು ಬಿಡಿ, ಅದಿರ್ಬೇಕು. ಏನೋ ಗುಂಡಿಗೆ ಒಂದು ಹಿಂಗೆಲ್ಲೋ ಬದುಕ್ಬೋದಾ ಅದ್ ಅನ್ಸುತ್ತೆ, ಅದು ಬಿಡಿ. ಒಬ್ಬೊಬ್ರು ಉಟ್ಕೋತಾರೆ, ಇರ್ಬೇಕದು. ಚಂಡಶಾಸನರು ಅಂತ ಹೇಳ್ತಾರೆ, ಎಲ್ಲೋ ಒಬ್ಬ ಉಟ್ಕೋತಾನೆ, ನಮಗ್ ಬೇಡ, ನಿಜ ಹೇಳ್ತಾನೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಕುಟುಂಬದಲ್ಲೂ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಜಾತಕ ಪರಾಮರ್ಶೆ ಮಾಡಿಸ್ಕೊಳ್ಳಿ, ಒಳ್ಳೆ ವೈದಿಕರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಆ ನಕ್ಷತ್ರಗಳ ಭಾವ ಕೂಡ ಇಂಥ ದಿನ ಅಂತ ಹುಟ್ಟಿದಾಗ ಕೆಲವೊಂದು ನೋವು ಸಂಕಟ ಮಾಡಿರ್ತಕ್ಕಂಥದ್ದಾಗುತ್ತೆ. ಹಾಗೆಯೇ ವಿಶೇಷವಾಗಿ ಹಸ್ತ ನಕ್ಷತ್ರ ಅನ್ನತಕ್ಕಂಥ ಒಂದು ಭಾವ ಇದೆಯಲ್ಲ, ವಿಶೇಷವಾಗಿ ನೀವು ಅದೃಷ್ಟವಂತರು. ನಾನು ನೋಡಿದ್ದಾನೆ 10ರಲ್ಲಿ 7 ಜನ ಪುಣ್ಯವಂತರು. ಈ ವಿಚಾರದಲ್ಲಿ ಫಕೀರ್ ಆಗ್ತೀರಾ ಬಿಡಿ, ನಿಮ್ಮ ಒಳ್ಳೆತನವೇ ನಿಮ್ಮನ್ನ ಫಕೀರ್ ಮಾಡೋದು. ಒಳ್ಳೆತನ ಇರ್ಬೇಕು, ಈ ಪಾರ್ಟಿ ಸ್ವೀಟು ತಗೊಂಡು ಚೆಲ್ಬಿಡ್ತಾರೆ ಅಷ್ಟೇ ಅಂತಕ್ಕಂಥ ಒಂದಿದೆ. ಹಸ್ತ ನಕ್ಷತ್ರದಲ್ಲಿ ಪ್ರಥಮ ರಜಸ್ವಾಲ ಆಗಿದ್ದರೆ ಹೆಣ್ಣು ಮಕ್ಕಳು, ಸ್ತ್ರೀ ಸಂತಾನ, ಮೊದಲನೇ ಆ ಒಂದು ರಜಸ್ವಾಲ ದರ್ಶನ, ಹಿರಿಯರನ್ನ ಕೇಳಿ ಅದೇನು ಅಂತ ಹೇಳ್ತಾರೆ. ಓಕೆ, ಅಂಥವರಿಗೆ ಹಸ್ತ ನಕ್ಷತ್ರವಾಗಿದ್ದರೆ ಅವತ್ತು 100%, 10ರಲ್ಲಿ 7 ಜನ, 100 ಅನ್ಲಿಕ್ಕೂ ನಂಗೆ ಸ್ವಲ್ಪ ಒಂದು ಭಾವ, ಗಂಡು ಮಕ್ಕಳಾಗತಕ್ಕಂಥ ಒಂದು ಯೋಗ, ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು. ಅದರಲ್ಲೂ ಇವತ್ತು ಪಂಚಮಿ, ಶುಕ್ರವಾರ, ಹಸ್ತ ನಕ್ಷತ್ರ. ಅತಿ ಮುಖ್ಯವಾಗಿ ಯಾರಾದ್ರೂ ರೈತರು, ಕೃಷಿಗಾರಿಕೆ, ತೋಟಗಾರಿಕೆ, ಹೈನುಗಾರಿಕೆ, ಹಸು ತಗೋಬೇಕು, ಅದು ತುಂಬಾ ದಿನ ಬಾಳಿಕೆ ಬರ್ಬೇಕು, ಬರ್ದಿಟ್ಕೊಳ್ಳಿ. ಒಂದು ಗಿಡ ಹಾಕಿದ್ರೆ, ಈಗ ಎಲ್ರಿಗೂ ಒಂದು ಗಿಡ ತೋಟ ಮಾಡೋದು ಅದೊಂದು ಟ್ರೆಂಡು. ಮನುಷ್ಯ ಮತ್ತೆ ವಾಪಸ್ ಪ್ರಕೃತಿಯ ಜೊತೆ ಹತ್ರಕ್ಕೆ ಆಗ್ತಿದ್ದಾನೆ. ಕೆಲವರು ಇದ್ದಾರೆ ಬಿಡಿ, ನಾಗರಿಕತೆಯ ರಭಸ, ಅದು ಬೇರೆ ಏನೇನೋ ಅಭ್ಯಾಸಗಳು ಬಂದಿದೆ, ಅದು ಬೇಡ. ತುಂಬಾ ಜನಕ್ಕೆ 10ರಲ್ಲಿ ಒಬ್ಬರಾದರೂ ಇಲ್ಲ, ನಾನು ರೈತ ಆಗ್ಬೇಕು, ಬೆಳೆ ಇಡಬೇಕು, ಗಿಡ ನೆಡಬೇಕು, ತೋಟಗಾರಿಕೆ ಮಾಡಬೇಕು ಅನ್ನತಕ್ಕಂಥ ಒಂದು ಪ್ರವಾಹದ ಕಡೆ ಅವನು ಸೆಳೆತ ಆಗ್ತಿರತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಮುಖ್ಯವಾಗಿ ಹಸ್ತ ನಕ್ಷತ್ರ ಬರೆದಿಟ್ಕೊಳ್ಳಿ. ಒಂದಲ್ಲ ಒಂದಿನ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಮಕ್ಕಳೇ. ಅವತ್ತೇನಾದ್ರೂ ಶುಕ್ರವಾರ ಆಗಿದೆ, ಹಸ್ತ ಆಗಿದೆ, ಪಂಚಮಿನೂ ಬಂದಿದ್ರೆ ಇನ್ನೂ ಒಳ್ಳೇದು ನೋಡಿ. ಪಂಚಮಿ ಬಂದಿದೆ, ಧೃತಿ ಯೋಗ ಬಂದಿದೆ, ಹಸ್ತ ನಕ್ಷತ್ರ ಬಂದಿದೆ, ಶುಕ್ರವಾರ ಬಂದಿದೆ. ಹೈನುಗಾರಿಕೆಗೆ ಅದ್ಭುತ ಕೊಂಡುಕೊಳ್ಳೋಕೆ. ಯಾಕಂದ್ರೆ ನಾವು ತಗೊಳ್ಳೋ ಹಸು, ಕರು, ಮೇಕೆ, ಕುರಿ ಸತ್ತೋಗ್ಬಿಡ್ತವೆ. ಕೈ ಎಳಿಗೆ ಇರೋದಿಲ್ಲ ಕೆಲವರಿಗೆ, ಬರೋಲ್ಲ. ಒಂದು 10ರಲ್ಲಿ 8 ಆದ್ರೂ ಉಳ್ಕೋಬೇಕು. ಅವಳಿಗೆ ನಾನಾ ಕಾಯಿಲೆ ಬಂದು ಇನ್ನೊಂದಾಗಿ, ಹೌದಲ್ವಾ? ಸೊ ಹಸುಗಳನ್ನ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ವೃತ್ತಿಪರರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ದಿನ, ಅದ್ಭುತವಾಗಿ ಹಸ್ತ ನಕ್ಷತ್ರದ ದಿನ. ಹಸು, ಆಮೇಲೆ ಮನೆ ಕರ್ಕೊಂಡು ಬರ್ಲಿಕ್ಕೆ, ಗೋಪೂಜೆ ಮಾಡ್ಲಿಕ್ಕೆ, ಗೋವನ್ನ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಅದಷ್ಟೇ ಅಲ್ಲ, ಯಾರಾದ್ರೂ ಧ್ಯಾನ ಅಭ್ಯಾಸ ಮಾಡಬೇಕು. ಬ್ರೇಕ್ ಬಂದ್ಬಿಡುತ್ತೆ. ನಾವೇನಾದ್ರೂ ಕೆಲಸಗಳು ಮಾಡಿದ್ರೆ ದಶ, ಭುಕ್ತಿ, ಯೋಗ, ಕರ್ಣ, ಇವುಗಳು ನಮಗೇ ಗೊತ್ತಿಲ್ಲದೆ ನಮ್ಮನ್ನ ಕಂಟ್ರೋಲ್ ತಗೊಳಕ್ ನೋಡ್ತವೆ. ಒಂದು ಪ್ರಾಣಾಯಾಮ ಆರಂಭ ಮಾಡ್ಕೋಬೇಕು ಗುರುಗಳೇ, ಒಂದು ಧ್ಯಾನ ಆರಂಭ ಮಾಡ್ಕೋಬೇಕು, ಒಂದು ತಪಸ್ಸು, ಇದರ ಮೇಲೆ ಧ್ಯಾನ, ಈ ಓದಿನ ಮೇಲೆ ಧ್ಯಾನ. ಕೆಟ್ಟದಕ್ಕಲ್ಲ, ನೆನಪಿಟ್ಕೊಳ್ಳಿ. ಜನ ಧ್ಯಾನ ಅಂತ ಹೇಳಿದ ತಕ್ಷಣ ಮಾಡೋದು ಬೇರೆ ಬೇರೆದಕ್ಕೆಲ್ಲ ಧ್ಯಾನ ಕೇಳ್ಕೊಂಡು ಹೋಗ್ತಾರೆ. ವಶೀಕರಣ ಇವೆಲ್ಲ ನಾನು ನಂಬಲ್ಲ, ಹೇಳ್ಕೊಡೋದು ಇಲ್ಲ, ಬೇಡವೂ ಬೇಡ. ಆಯ್ತು. ಸೊ ಜಾಗ್ರತೆ. ಮುಖ್ಯವಾಗಿ ಧ್ಯಾನ ಅಭ್ಯಾಸ ಮಾಡಬೇಕು. ಒಂದು ವಿಚಾರ, ಒಂದು ಕೆಲಸ, ಒಂದು ಗುರಿ,
ಒಂದು ವಿದ್ಯೆ ಅನ್ನತಕ್ಕಂಥದ್ದಕ್ಕೆ ನೀವು ಹಸ್ತ ನಕ್ಷತ್ರ ಬಂದಿರತಕ್ಕಂಥ ದಿನ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಎದ್ದು ನಿಮ್ಮ ಪಾಡಿಗೆ ಬರೆದಿಟ್ಕೊಳ್ಳಿ. ಇಲ್ಲ ಸಂಧ್ಯಾಕಾಲ ಇವತ್ತು, ಗೋಧೂಳಿ ಹೊತ್ತು, ಶ್ರೇಷ್ಠ ಪ್ರದೋಷ ಹೊತ್ತು. ತುಂಬಾ ಜನ ಗೊತ್ತಿಲ್ಲ, ನಿತ್ಯ ಪ್ರದೋಷ ಇರುತ್ತೆ. ನಿತ್ಯ 4:15 ಒಂದು 6-6:30 ಗೋಧೂಳಿ ಹೊತ್ತೆ. ಇವತ್ತು ಪಂಚಮಿ ಇರೋದ್ರಿಂದ ಏನಾದ್ರೂ ಧ್ಯಾನ, ವಿದ್ಯೆ ಮೇಲೆ, ಪುಸ್ತಕದ ಮೇಲೆ, ಎಕ್ಸಾಮ್ಸ್ ಮೇಲೆ, ಕೋಚಿಂಗ್ ಮೇಲೆ, ಟೀಚಿಂಗ್ ಮೇಲೆ ಏನಾದ್ರೂ ಒಂದು ವಸ್ತು ಕಲಿಯೋದು, ಕಲ್ತ್ಕೊಳ್ಳೋದು, ಅದ್ರ ಮೇಲೆ ಕುಳಿತುಕೋಬೇಕು. ಆ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು, ಧ್ಯಾನಕ್ಕೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇರ್ತಕ್ಕಂಥವ್ರು ಅಭ್ಯಾಸ ಶುರು ಮಾಡಿ ಖಂಡಿತ ಯಶಸ್ಸಿನ ಮೂಟೆ ನಿಮ್ಮ ಜೊತೆ ಹೆಜ್ಜೆ ಹಾಕಿ ಬರ್ತಕ್ಕಂಥದ್ದಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಒಂದು 3 ನಕ್ಷತ್ರ ಇದೆಯಲ್ಲ ಮಕ್ಕಳೇ, ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಆವೇಶ, ಆತುರ, ಎಡವಟ್ಟು, ದುಡುಕು ಜಾಸ್ತಿಯೇ. ನಿಮ್ಮನ್ನ ಬೇರೆಯವರು ನಿಮ್ಮನ್ನ ಆವೇಶಕ್ಕೆ ಒಳಗಾಗುವ ಹಾಗೆ ಪ್ರಚೋದನೆಗಳು ನಡೆಯತಕ್ಕಂಥದ್ದು ನಿಶ್ಚಿತ. ಅಲ್ಲಿ ಏನೋ ಒಂದು ನಡೆಯುತ್ತೆ, ಆವೇಶ ಬರುವ ಹಾಗೆ ನಿಮ್ಮನ್ನ ಚಂಚಲಗೊಳಿಸ್ತಕ್ಕಂಥದ್ದು. ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ 100%. ಇದು ಹೆಂಗೆ ಅಂದ್ರೆ ಈ 3 ನಕ್ಷತ್ರಗಳು ಹೇಳೇ ಬಿಡ್ತಾನೆ. ಒಂದು ಆರದ್ರಾ ನಕ್ಷತ್ರ, 2ನೇದು ಸ್ವಾತಿ ನಕ್ಷತ್ರ, 3ನೇದು ಶತಭಿಷ ನಕ್ಷತ್ರ. ನೀವು ಸಾಮಾನ್ಯವಾಗಿ ಬೇಕು ಅಂತ ಆವೇಶಕ್ಕೆ, ಕೋಪಕ್ಕೆ, ಆತುರತನಕ್ಕೆ ಒಳಗಾಗಲ್ಲ. ಬಟ್ ನಿಮ್ಮ ಮೇಲೆ ಪ್ರಭಾವ ತುಂಬ ಬೀರ್ತಿರ್ತವೆ. ಹೌದೋ ಅಲ್ವೋ, ಏನೋ ಒಂದು ಯಾರಾದ್ರೂ ಕೆದ್ಕೋದೆ ನಿಮ್ಮನ್ನ, ನಿಮ್ಮ ಪಾಡಿಗೆ ಇರೋಕ್ ಬಿಡಲ್ಲ. ಏನೋ ಒಂದು ಮಾತು ನೀವು ಟ್ರಿಗರ್ ಏರ್ಬಿಟ್ಟಿರ್ತೀರಿ. ತಾಯಿಯ ತಕ್ಕ ನಟರಾಜನೆ ರುದ್ರ ತಾಂಡವಂ ಅಂತ ಹೇಳ್ತವೆ. ತಗ 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 ತಗ. ಮುಖ್ಯವಾಗಿ ಈ 3 ನಕ್ಷತ್ರದವರು ಏನೇ ಮಾಡಬೇಕು ಅಂದ್ರು ಸ್ವಲ್ಪ ಸಮಯ ತಗೊಳ್ತಕ್ಕಂಥದ್ದು ಮಾಡಿ. ಏನು ನಿರ್ಧಾರ, ಯಾಕಂದ್ರೆ ನಿಮ್ಮ ಆವೇಶವೇ ನಿಮಗೆ ಪೆಟ್ಟು ಆಗಿದೆ, ಗಾಯ ಆಗಿದೆ. ಅದು ವೃತ್ತಿ ಇರ್ಬೋದು, ಆವೇಶಕ್ಕೆ ಒಳಗಾಗಿ. ಏನ್ರಿ ಯಾರೋ ನಿಮ್ ಬಗ್ಗೆ ಹಿಂಗಂದ್ರು ಗೊತ್ತಿದ್ಯಾ? ನಿಮ್ ಬಗ್ಗೆ ಹೀಗಂದ್ರಂತೆ, ಏನೋ ಪ್ರಮೋಷನ್ ಹೆಲ್ಡಪ್ ಅಂತೆ, ನಿಮಗ್ ಗೊತ್ತೇ ಇಲ್ಲ. ಅವ್ನು ಬಂದು ಏನೋ ಒಂದು ಉರಿತಿರೋ ಬೆಂಕಿಗೆ ಹೊಗೆ, ಅಲ್ಲೊಂದು ಸಣ್ಣ ಹೊಗೆ ಬರ್ತಿದೆ. ಮೈ ಟ್ಯಾಲೆಂಟ್ ಇಸ್ ಬಿನ್ ನಾಟ್ ರೆಕಗ್ನೈಸ್ಡ್. ನಿಜವೇ, ಈ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ಹೈಲಿ ಟ್ಯಾಲೆಂಟ್. ನೀವು ಎಲ್ಲಿದ್ರು ಕಲಿಕೆ ಜಾಸ್ತಿ. ಏನಾದ್ರೂ ಒಂದು ಹೊಸದೊಂದು ಕಲಿಬೇಕು ಅಂದ್ರೆ ಈ 3 ನಕ್ಷತ್ರದವ್ರ ಜೊತೆಲಿ ಇಟ್ಕೊಳ್ಳಿ, ಕಲಿಸ್ತಾರೆ. ಅದು 60 ಆಗಿದ್ರು 70 ಆಗಿದ್ರು ಕಲಿಯುತ್ತಿರುತ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಅವ್ರು ಕಲಿತಲೇ ಇದ್ರು. ಇದೊಂದು ಮಹಾಸಮುದ್ರ, ನಾನಿನ್ನೂ ಆರಂಭವೇ ಮಾಡಿಲ್ಲ, ಅನ್ನೋದೇ ಇನ್ನೂ ಕಲ್ತಿಲ್ಲ ಅಂತ ಹೇಳ್ತಿದ್ರು. ಆರಿದ್ರ, ಸ್ವಾತಿ, ಶತಭಿಷ ದೈವದತ್ತ ವರ ಅದು. ಆದರೆ ಬೇರೆಯವ್ರು ಬಿಡಲ್ಲ ನಿಮ್ಮನ್ನ. ನಿಮ್ಮ ಕಲಿಕೆಯ ಶಕ್ತಿ ಇದೆಯಲ್ಲ ಅದ್ಭುತ. ಹೊಸದನ್ನ ಕಲಿಯೋದು, ಏನಾದ್ರೂ AI ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇವ್ರ 3 ಹತ್ರ ಹೋಗಿ. ಗೊತ್ತಿಲ್ವಾ? ಹೌದಾ, ತಗೋ, ಸಿದ್ಧತೆ ಮಾಡ್ಕೊಬಿಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ.
70 ಹೋಗಿ ಕಲಿಯುತ್ತಾರೆ. ಅಂಥದ್ದೊಂದು ವಿಶಿಷ್ಟವಾಗಿರತಕ್ಕಂಥ ಶಕ್ತಿ ಈ 3 ನಕ್ಷತ್ರಗಳಿಗಿರುತ್ತೆ. ಬಟ್ ನಿಮ್ಮನ್ನು ಕೆದಕ್ ಪಡ್ತಾರೆ ಬೇರೆಯವರು, ನಿಮ್ ದಾರಿ ಗಮ್ಯ ಅಡ್ಡ. ನೀವು ನಿಮ್ಮಿಂದ ಕೇಳಲ್ಲ, ಬರೆದಿಟ್ಕೊಳ್ಳಿ. ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ. ನಿಮ್ಮನ್ನು ಪ್ರಚೋದನೆ ಮಾಡೋದೆ ಇದು ಹೆಂಗೆ ಅಂದ್ರೆ, ಯಾರೋ ನಮ್ಮ ಪಾಡಿಗೆ ನಾವಿದ್ವಿ, ತಪ್ಪು ತಿಳ್ಕೊಬೇಡಿ, ಮನೇಲಿ ಫಂಕ್ಷನ್ ಇದೆ ಬಾರೋ ಅಂತ. ನಮ್ಮ ಪಾಡಿಗಿದ್ವಿ, ಬಾರೋ ನೀನು ಅಂತ ಅವನೇ ಬಂದು ಗಾಡಿ ಇಟ್ಟು ಕರ್ಕೊಂಡೋಗಿ ಅಲ್ಲೊಂದು ಪಾರ್ಟಿ. ತಗೋ, ನೀವು ಬೇಡ ಅಂತೀರಿ, ಸ್ವಲ್ಪ ಕಣೋ, ತಗೋ, ಕಂಟ್ರೋಲ್ಗೆ ಬಂದ್ಬಿಡ್ತೀರಿ. ಕೌಂಟ್ಲೆಸ್, ಕಂಟ್ರೋಲ್ಲೆಸ್. ಸ್ವಭಾವತಃ ನಿಮ್ಗಂತ ಅಭ್ಯಾಸಗಳಿಲ್ಲ, ಬಟ್ ಯಾರೋ ಅಲ್ಲೆಲ್ಲೋ ಡಾನ್ಸ್, ಐ ಎಮ್ ಎ ಡಿಸ್ಕೋ ಡ್ಯಾನ್ಸರ್ ಶುರು. ಎಲ್ಲರೂ ಆಡ್ತಿದ್ರೆ ನೀವು ಹಿಂಗ್ ಸಣ್ಣದಾಗಿ ಹಿಂಗ್ ಸೆಳ್ತಾ. ಅಲ್ಲಿ ಕೋಪಕ್ಕೆ ಇನ್ನೊಂದು ಆಯ್ತು, ಇನ್ನೊಂದು ಕತೆ, ಯಾರೋ ಏನೋ ಅಂದ್ರು, ಇನ್ನೊಂದೇನೋ ಚುಚ್ಚೋ ಮಾತು, ಗಾಯದ ಮಾತು, ಅವಮಾನದ ಮಾತು, ಬೆಂದೋಗ್ಬಿಡ್ತೀರಿ. ಹೆಂಗೆ ಅಂದ್ರೆ, ಒಮ್ಮೆ ಒಬ್ಬ ರಾಜ, ಅವನು ಯುದ್ಧಕ್ಕೆ ಹೋಗಿರ್ತಾನೆ, ಒಂದು ಕಾಡಿಗೆ ಬೇಟೆಗೆ. ಒಂದು ರಾಜರುಗಳೆಲ್ಲ ಹೋದ್ರೆ ತಿಂಗಳಗಟ್ಲೆ ಬರ್ತಿರ್ಲಿಲ್ಲ. ದಿಢೀರಂತ ಅವನೊಂದು 2 ತಿಂಗಳಿಗೆ ಹೋದವನು ಒಂದು 20 ದಿನಕ್ಕೆ ಮನೆಗೆ ಬಂದ್ಬಿಡ್ತಾರೆ. ಸರಿಯಾದ ಬೇಟೆಗಳು ಸಿಕ್ಬಿಡುತ್ತೆ, ಒಡೆದಾಕೆ ಸಾಕು ಅಂತ ಹೇಳ್ಬಿಟ್ಟು ಅರಮನೆಗೆ ಬರ್ತಾನೆ. ತನ್ನ ಅಂತಃಪುರ ನೋಡಿದ್ರೆ ಅಲ್ಲಿ ಒಂದು ಯುವಕ, ಆಗುಂತಕ, ಗಡ್ಡ, ಕುರ್ಚಲ್ ಗಡ್ಡ ಏನೋ, ನೋಡಿದ್ರೆ ಚೆನ್ನಾಗಿದ್ದಾನೆ. ತನ್ನ ಪತ್ನಿಯನ್ನು ಅಪ್ಕೊಂಡಿದ್ದಾನೆ. ಇವನಿಗೆ ನಖಶಿಖ ಅಂತ ಪ್ರಭಾವ. ಕತ್ತಿ ತೆಗಿತಾನೆ, ಕತ್ತರಿಸ್ಬಿಡೋಣ ಇಬ್ಬರನ್ನು. ಅಂತಃಪುರದ ಒಳಗಡೆ ಯಾವುದೇ ಪರಪುರುಷ ಪ್ರವೇಶ ಇಲ್ಲ. ಇದಂಗೆ, ಇದೇಗೆ, ಇದೇನು ಅನ್ನೋ ಒಂದು ವಿವೇಚನೆಯನ್ನ ಮೀರ್ಬಿಡ್ತಾರೆ. ನೇನು ಹೋಗ್ಬೇಕು, ಅವನೇ ಅಂತಃಪುರದ ಬಾಗಿಲಲ್ಲಿ ಹಾಕಿದಾನೆ. ಒಂದು ಪುಟ್ಟದಾಗಿ ಒಂದು ಶ್ಲೋಕ ಹಾಕಿದ್ದಾನೆ. ರಾಜನಾದವನು ತಾಳ್ಮೆ ಕೆಡಬಾರದು, ಆತುರಕ್ಕೆ ಬುದ್ಧಿಯನ್ನು ಕೊಡಬಾರದು. ಅದನ್ನು ನೋಡ್ತಾನೆ, ಕೆತ್ತಿಸಿಟ್ಟಿದ್ದಾನೆ ದೊಡ್ಡದಾಗಿ ಬಂಗಾರದ ಫಲಕದಲ್ಲಿ. ಅದನ್ನು ನೋಡ್ತಿದ್ದ ಹಾಗೆಯೇ 1 ನಿಮಿಷ, ಆತುರ, ಆವೇಶ, ದುಡುಕು, ಬುದ್ಧಿಯನ್ನ ಆತುರತನಕ್ಕೆ ಕೊಡಬಾರದು, ಆವೇಶಕ್ಕೆ ಕೊಡಬಾರ್ದು. ಕತ್ತಿ ಎತ್ತಿದ್ದಾನೆ, ಯಾಕೆಂದ್ರೆ ಅಪ್ಕೊಂಡು ಕೂತಿದ್ದಾರೆ ಬೆಡ್ರೂಮ್. ಅನ್ಕಂಟ್ರೋಲಬಲ್ ಫೈರ್. ರಾಜ ಅಂದಮೇಲೆ ಲೆಕ್ಕ ಹಾಕೊಳ್ಳಿ, ಏನಿದು, ನಾನು ಇಲ್ದಿದ್ದಾಗಿಂಥದ್ದೊಂದು ವ್ಯಭಿಚಾರ ನಡೀತಿದ್ಯಾ, ಏನ್ ನಡೀತಿದೆ ಇದು ಅಂತ. ಬಟ್ ಆ ಶ್ಲೋಕ ಓದ್ತಿದ್ದಾಗೆ ತನಗೆ ಇಷ್ಟವಾದಂತ ಒಂದು ಶ್ಲೋಕ, ಅವನಿಗೆ ಅಂಥದ್ದೊಂದು ಅಭ್ಯಾಸ ಆಯ್ತು. ಏನಂದ್ರೆ, ಇದು ತುಂಬಾ ದೊಡ್ಡವ್ರು ಮಾಡ್ತಾರೆ, ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಆ ಥರದ ವಾಕ್ಯಗಳು. ಕೆಲವರು ಕೆಟ್ಟದನ್ನ ಹಾಕೊಂಡಿರ್ತಾರೆ, ಅಲ್ಲೊಂದು ಡ್ರಗ್ಗು, ಅಲ್ಲೊಂದು ಚರಸ್ಸು, ಅಲ್ಲೊಂದು ಹೆರಾಯಿನ್ನು, ಅಲ್ಲೊಂದು ಡ್ರಿಂಕು, ಏನೇನೋ ಇಟ್ಕೊಂಡಿರ್ತಾರೆ. ಇದು ತಪ್ಪಿದ್ರೆ ಅದು, ಅದು ತಪ್ಪಿದ್ರೆ ಅದು. ಅಲ್ಲೊಂದು ಕೆಲವರುಗಳು ಈ ಕುನಿ ಬಾಕುರುಗಳು, ಕತ್ತಿ ಬಿಟ್ರೆ ವಿಷ. ನೋಡಿ, ಮೊನ್ನೆ ಒಂದು ತಂದೆ ತಾಯಿಗೆ ಒಂದು ಹೆಣ್ಮಗು ಇನ್ಸ್ಟಾಗ್ರಾಮ್ನಲ್ಲಿ ಹುಡುಗ ಪರಿಚಯ, ಸರಿ, ಏನೋ ಒಂದು ಅಲ್ಪ ಸ್ವಲ್ಪ ಒಂದು ಆಸ್ತಿ ಇದೆ, ಸರಿ, ಆಕೆಗೆ ಒಂದು 2-3 ತಿಂಗಳಾಗಿದೆ ಅಷ್ಟೇ, ಮನೇಲಿ ಹೇಳಿದಾಳೆ ಮದುವೆಗೆ. ಬೇರೆ ಏನೋ ಅವ್ರ ಮನ್ಸಿಗೆ ಏನು ಬಂತೋ ಏನೋ, ಬೇಡಮ್ಮ ಅಂತಿದ್ದಾರೆ. ಕಿರಿಕಿರಿ ಶುರುವಾಗಿದೆ. 2 ತಿಂಗಳು ಮಕ್ಕಳ, 2 ಇಲ್ಲ 3 ತಿಂಗಳು. ಏನ್ ಮಾಡಿದಾಳೆ ಗೊತ್ತಾ, ಆಕೆ ಓದಿರೋದು ನರ್ಸಿಂಗು, ಯಾವುದೋ ಕ್ಲಿನಿಕಲ್ಲಿ ಸಹಾಯಕ ನರ್ಸಿಂಗ್ ಕೆಲಸನೂ ಮಾಡ್ತಿದ್ದಾಳೆ. ಹೋಗಿದ್ದಾಳೆ, ಹೈ ಡೋಸೇಜ್ ನಿದ್ರೆ ಇಂಜೆಕ್ಷನ್ ಕೊಡೋ ಅಂತ ತಗೊಬಂದಿದ್ದಾಳೆ. ತಂದೆ ತಾಯಿ ಇಬ್ಬರಿಗೂ ಇಂಜೆಕ್ಷನ್. ತಾಯಿಗೆ 53 ವರ್ಷ, ತಂದೆಗೆ 58 ವರ್ಷ. ತಂದೆ ಹೆಸರು ದಶರಥ, ತಾಯಿ ಹೆಸರು ಲಕ್ಷ್ಮಿ, ಇವಳ ಹೆಸರು ಸುರೇಖಾ. ಲೆಕ್ಕ ಹಾಕೊಳ್ಳಿ. ಆಮೇಲೆ ಸೀರಿಯಸ್ ಆಗ್ಬಿಟ್ಟಿದ್ರೆ, ಇದೇನಾಗಿದೆ ಗೊತ್ತಿಲ್ಲ ಅಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಫೋನ್ ಮಾಡಿದ್ದಾಳೆ. ಅವನೆಲ್ಲ ಮದುವೆ ಆಗಿ ಬದುಕು ಇನ್ನೊಂದು ಸರಿ ತಗೊಂಡು ಆಂಬ್ಯುಲೆನ್ಸಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ. ಡಾಕ್ಟರ್ಗಳು ಟ್ರೈ ಮಾಡ್ತಾರೆ, ಔಟ್ ಆಫ್ ದಿ ಬಾಕ್ಸ್. ಸರಿ, ಪೊಲೀಸ್ ಎನ್ಕ್ವೈರಿ. ಏನಿದು, ಇಬ್ರು ಒಂದೇ ಸಲ, ಒಂದೇ ದಿನ, ಒಂದೇ ಕ್ಷಣ, ಇದು ಏನಿರ್ಬೋದು, ಸರಿ ಇರ್ಲಿ ಅಂತ ಮಾಜರ್ ಮಾಡ್ತಾರೆ. ಮನೆಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ರೆ
ಆ ಇಂಜೆಕ್ಷನ್ನು ಸೀರಿಂಜು ಎಲ್ಲ ಸಿಗುತ್ತೆ. ಏನವ್ವ ಅಂತ ಒಂದು ಅವ್ರ ಭಾಷೆ ಇದೆ, ಪೊಲೀಸ್ ಭಾಷೆ. ನಮ್ದು ವೈದಿಕ ಒಂದು ಭಾಷೆ ಇದ್ರೆ ಪೊಲೀಸ್ ಭಾಷೆ ಒಂದಿದೆ. ಏನೋ ಆಗಿರುತ್ತೆ, ಎಲ್ಲ ಒಪ್ಕೊಬಿಟ್ಟಿದ್ದಾಳೆ. ಆವೇಶ, ಏನವನ್ ಅಂತ ದೊಡ್ಡ ಸ್ವತ್ತು ಆಸ್ತಿವಂತ, ಏನು ದೊಡ್ಡ ರಾಜಸಿಂಹಾಸನ, ರಾಜಲಾಂಛನ, ರಾಜಾದಿರಾಜ, ಮಹಾರಾಜ. ನಿನ್ನ ಯೋಗ್ಯತೆಗೆ ನೀನೊಂದು ಆಫ್ಟರ್ ಆಲ್ ನರ್ಸು, ನಿನ್ನ ಯೋಗ್ಯತೆಗೆ ಇನ್ನೆಂಥವನ್ ಸಿಕ್ಬಿಡ್ತಾನೆ, ಡಾಕ್ಟರ್ ಸಿಕ್ಬಿಡ್ತಾನೆ. ಲಕ್ಷದಲ್ಲಿ ಒಬ್ಬ. ಯಾವ ಡಾಕ್ಟರ್ ನರ್ಸನ್ ಮದುವೆ ಆಗೋಲ್ಲ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಆಗೋದೇ ಇಲ್ಲ, ಆಗೋಲ್ಲ. ಅಂಥದಕ್ಕಿಂತ ನಿರ್ಧಾರ ತಗೋಬೇಕಾ? ತಂದೆ ತಾಯಿನ ಬೇಡ, ನಿಮ್ಮ ಆಸ್ತಿ ಕಟ್ಕೊಂಡು ಏನಾಗ್ಬೇಕು, ನಾನೆಲ್ಲೋ ಪಿ ಜಿಲಿ ಇತ್ಕೊಂಡು ಕೆಲಸ ಮಾಡ್ಕೋತಾನೆ ಹೋಗಿ ಅಂತ ಬಂದು ಒಪ್ಸಕ್ ಒಂದ್ 2-3 ವರ್ಷ, ಇನ್ನು 25 ವರ್ಷ ಮಕ್ಕಳೇ, 25-26 ಅಷ್ಟು ಟ್ರಿಗರ್ ಪಾಯಿಂಟ್ಗೆ ಹೋಗ್ಬೇಕಾ? ಅಷ್ಟು ಆವೇಶಕ್ಕೆ, ಅಷ್ಟು ದುಡುಕುತನ. ನೋಡಿ, ಇವತ್ತಿನ ಜನರೇಷನ್ ದೇ ಆರ್ ಗೋಯಿಂಗ್ ಔಟ್ ಆಫ್ ದಿ ಬಾಕ್ಸ್. ಆ ಪ್ರೀತಿ, ಪ್ರೇಮ, ಅಮಲು, ಇನ್ನೊಂದು. ಈಗ ಅಲ್ಲೊಂದು ಕೊಲೆ ಆಯ್ತಾ, ಯು ಆರ್ ಬಿಕಮ್ A1, ಅವ್ನು A2, ಅವನ ಮೇಲೇನು ಹೇಳ್ಬಿಡ್ತಾಳೆ ಗ್ಯಾರಂಟಿ. ಎಷ್ಟು ಮಾಡಿರೋಳು ಪ್ರಚೋದನೆ ಕೊಟ್ಟಿರೋದು, ಅವ್ನು ಹೇಳಿದ್ನೋ ಇಲ್ವೋ, ಯಾವ ಗ್ರಹಚಾರ ಇವಳನ್ನು ಪ್ರೀತಿಸಿದ ತಪ್ಪಿಗೆ, ಇಷ್ಟಪಟ್ಟಿದ ತಪ್ಪಿಗೆ 2-3 ತಿಂಗಳಲ್ಲಿ ಏನ್ 20 ವರ್ಷದ ಪ್ರೀತಿ, ಏನ್ ದೊಡ್ಡ ರಾಜ, ದೊಡ್ಡ ವ್ಯವಸ್ಥೆ, ದೊಡ್ಡ ಹೆಸರು, ದೊಡ್ಡ ಪಂಡಿತೋತ್ತಮ, ಜ್ಞಾನೋತ್ತಮ, ಅಗಣಿತ ಏನಿದು ತಂದೆ 1-2 ಜೀವನ ಸಾಯಿಸಿ ಎತ್ತವರನ್ನ. ತಂದೆ ಹೆಸರು ಏನ್ ಗೊತ್ತಾ? ದಶರಥ. ಅಪ್ಪ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಕೇಸ್ ಸ್ಟಡಿ ಮಾಡ್ತಿದ್ರೆ. ನಾವು ಎಲ್ರೂ ಬೇರೆ ಏನೋ ಹುಡುಕ್ತಿದ್ರೆ, ನಾವು ಬೇರೆ ಇನ್ನೇನೋ ಹುಡುಕ್ತಿರ್ತೀವಿ. ಆ ಹೆಸರಲ್ಲಿ, ಆ ಯೋಗದಲ್ಲಿ, ಏನ್ರಲ್ಲಿ ಹುಟ್ಟಿದರೆ, ಏನಕ್ಕೆ ಈ ಕಾರಣ ಇರ್ಬೋದು, ಏನಕ್ಕಿಂತದೊಂದು ಪ್ರಚೋದನೆ, ಮಗಳಿಂದಲೇ ಹತ್ಯೆ, ಇದೆಲ್ಲ ನೋಡ್ತಿರ್ತವೆ ಭಾವಗಳು. ಅದನ್ನ ಬೇಸ್ ತಗೊಂಡೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ತಗೊಂಡೆ ನಿಮ್ಗೆ ಆ ಜಾತಕಗಳ ವಿಮರ್ಶೆ. ಅಲ್ಲೊಂದು ಎಳೆದಾಟ ನೋಡಿ. ಈತನಿಗೆ ಈ ಆವೇಶ ಬರುತ್ತಲ್ವಾ, ಈ ಆವೇಶದ ಪರಾಕಾಷ್ಠತೆ, ಅದನ್ನ ಓದ್ತಿದ್ದವನು ಹಾಗೆ ಓರೆಯಲ್ಲಿದ್ದ ಕತ್ತಿನ ತೆಗೆದವನು ಓರೆಯಲ್ಲಿ ಹಾಕಿ ಹಾಗೆ ಕುತ್ಕೋಬಿಟ್ಟ. ಆವೇಶದಿಂದ, ಕೋಪದಿಂದ, ಕೋಪಕ್ಕೆ ಬುದ್ಧಿಯನ್ನು ಕೊಡಬಾರದು. ರಾಜನಾದವನಿಗೆ ವಿಪರೀತ ಆವೇಶ ಇರಬಾರದು. ಅವನು ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದ ಆ ಥರ ವಿಶೇಷ ವಾಕ್ಯಗಳು. ಹಾಗೆ ಕುಳಿತುಕೋಬಿಟ್ಟ. ದಿಢೀರಂತ ನೋಡಿದ್ರೆ ಅವನ ಹೆಂಡತಿ ಓಡ್ ಬಂದು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ ಅಪ್ಕೊಂಡು. ಇವನು ಇನ್ನೂ ಆಶ್ಚರ್ಯ, ಓ ತಾನು ಮಾಡಿದ ತಪ್ಪೇನೋ ಒಪ್ಕೋತಿದ್ದಾಳೆ ಅಂತ. ರೀ 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 ಅಂತ, ಏನಮ್ಮ? ಅವ್ನು ಸುಮ್ಮನೆ ಇದ್ದಾನೆ. ಅಲ್ಲಿ ನೋಡ್ರಿ ಯಾರು ಬಂದಿದ್ದಾರೆ ನೋಡ್ರಿ, ಯಾರು ಬಂದಿದ್ದಾರೆ ನೋಡ್ರಿ ಅಂತ ಹೇಳ್ಕೊಂಡು ಬಂದು ಪಾದದ ಹತ್ರ ಹಾಕಿ ಅಪ್ಪಗೆ, ನಮ್ಮ ಮಗ ರೀ ಒಂದು ಯಾವುದೋ ಜಾತ್ರೆ ಮಾಡಿದ್ರಲ್ವಾ, 22-23 ವರ್ಷ ಆಗಿತ್ತು ನಮ್ಮ ಮಗ ಕಳೆದೋಗಿ. ಅವತ್ತಿಗೆ 5 ವರ್ಷ ಆಗಿತ್ತು. ಹಾಗೆಲ್ಲ ರಾಣಿಯರಿಗೆಲ್ಲ 10-12 ವರ್ಷಕ್ಕೆ ಚಿಕ್ಕ ಮಕ್ಕಳಲ್ಲೇ ಮದುವೆ ಮಾಡಿರ್ತಾರೆ. ಹಾಗೆ ಈಗ ಒಂದು 35-36 ವರ್ಷ. ಯುವಕನಿಗೆ ಒಂದು 23-24 ವರ್ಷ ಲೆಕ್ಕ ಹಾಕು. ನೋಡಿ, ನಮ್ಮ ಮಗ ಅಂತ ಹಾಗೇ ಸ್ತಂಭೀಭೂತ ಆಗ್ಬಿಡ್ತಾನೆ. ನೋಡಿ, ಒಂದೇ ಒಂಚೂರು ವಿವೇಚನೆ ಇಲ್ಲದೆ ಆತುರ ಪಟ್ಟಿದ್ದರೆ ಏನಾಗುತ್ತಿತ್ತು ಅನಾಹುತ. ಈ ನಕ್ಷತ್ರದವ್ರದ್ದು ಇದೇ ಕತೆ. ಇಂಥ ಒಂದು ಅನಾಹುತಗಳಿಂದಲೇ, ಆತುರದಿಂದಲೇ ನಿಮ್ಮ ಬುದ್ಧಿ ಕೆಟ್ಟಿರುತ್ತೆ, ನಿಮ್ಮ ಭಾವ ಕೆಟ್ಟಿರುತ್ತೆ. ನಿಮ್ಮ ಅರ್ಧ ಸೋಲಲ್ಲ, 100ಕ್ಕೆ 80 ಸೋಲುಗಳು, ಅವಮಾನಗಳು, ಪೆಟ್ಟುಗಳು, ಗಾಯಗಳು ಈ 3 ನಕ್ಷತ್ರದವರಿಗೆ ನೀವು ಪಡುವ ಆತುರ ಇಲ್ಲ, ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇಂದಲೇ ಆಗಿರ್ತೀರಿ. ನೀವು ನೋಡಿದ ತಕ್ಷಣ, ಅಂದಿದ ತಕ್ಷಣ ದಗ ಈ ಆರ್ದ್ರ, ಸ್ವಾತಿ, ಶತಭಿಷ, ಹೌದೋ ಅಲ್ವೋ ಹೇಳಿ. ನಿಮ್ಮನ್ನು ಸುಮ್ಮನಿರಲು ಪ್ರಕೃತಿ ಬಿಡಲ್ಲ. ನೋಡಿ, ಅವನ್ ಕಾಣಿಸಿದ್ದು ಅದೇ ಅದೃಷ್ಟಕ್ಕೆ. ಅವನ ಅಲ್ಲೊಂದು ಹಾಕೊಂಡಿದ್ದ, ಹಾಗೇ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೋಬಿಟ್ಟ. ನೋಡೋಣ ಏನ್ ನಡೆಯುತ್ತೆ ಅಂತ. ಒಂದು 10 ನಿಮಿಷ ಓಡ್ ಬಂದ್ಲು, ಬಿಕ್ಕಿ ಬಿಕ್ಕಿ ಅಳ್ತಾ. ಇವನ್ ಅಂದ್ಕೊಂಡಿದ್ದೊಂದು, ಅಲ್ಲಿ ನಡೆದಿದ್ದೊಂದು. ಹಾಗೇ ಆಗೋದು. ನೀವು ಸ್ವಲ್ಪ ತಾಳ್ಮೆಗೆ ಇಟ್ರೆ ನಿಮ್ ಜೀವನ ಎಲ್ಲ ನರ್ಕ ನೋಡುತ್ತೆ.
ಒಂದು ಆಸೆಗೋ ಆಕಾಂಕ್ಷೆಗೋ ಇನ್ನೊಂದಕ್ಕೋ ಪದವಿಗೋ ಪ್ರತಿಷ್ಠೆಗೋ ಅಂದಕ್ಕೋ ಚಂದಕ್ಕೋ ಕೋರಿಕೆಗೋ 100% ಹೇಳ್ತಾನೆ ಯು ವಿಲ್ ಚೂಸ್ ಸಮಥಿಂಗ್ ರಾಂಗ್, ಯು ವಿಲ್ ಗೆಟ್ ಕನೆಕ್ಟ್ ಟು ರಾಂಗ್ ಪೀಪಲ್. ಇದಾಗಿರುತ್ತೆ. ನಾನು ನೋಡಿದ ಒಬ್ಬ ತುಂಬಾ ದೊಡ್ಡ ಆರುದ್ರ ನಕ್ಷತ್ರದವರಿಗೆ ನಾನು ಹೇಳಿದ್ದೆ, ಎಲ್ರೂ ಸಾಮಾನ್ಯರ ಮಕ್ಕಳೇ, ಭಗವಂತನ ಮುಂದ್ಗಡೆ ಈ ವಿದ್ಯೆ ಮುಂದ್ಗಡೆ ಅವರೆಲ್ಲ ನಾಕಾಣದ ವ್ಯಕ್ತಿಗಳು, ಬೇಜಾರು ಮಾಡ್ಕೋಬೇಡಿ. ಇಂಥದೊಂದು ನಿಮ್ಮನ್ನ ಸೆಳೆತ ಎಳೆಯುತ್ತೆ, ಯಾರ್ದೋ ಪ್ರಚೋದನೆ, ಇರ್ಲಿ ಬಿಡು ಆಗ್ಲಿ ಬಿಡು ಅಂತ. ಇವತ್ತು ಎಲ್ಲಿ ನಿಂತಿದ್ದಾರೆ ನನಗೆ ಗೊತ್ತಿದೆ. 3 ದೊಡ್ಡ ಆರುದ್ರ ನಕ್ಷತ್ರಗಳು 3 ದಿಕ್ಕಾಗಿ ನಿಂತು ಬಿಟ್ಟಿದ್ದಾರೆ. ಪರಶಿವನ ಅಂಶ ಅಶ್ವತ್ಥಾಮ ನಕ್ಷತ್ರ ಅಂತ ಹೇಳ್ತಾರೆ, ಬಲರಾಮ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಅಷ್ಟು ಶಕ್ತಿ. ಏನ್ ಮಾಡ್ತೀರಿ? ಈ ಪ್ರಚೋದನೆಗಳಿಂದಲೇ ಸಮ್ ಇನ್ಫ್ಲೂಯೆನ್ಸ್, ಸಂಬಡೀಸ್ ಇನ್ಫ್ಲೂಯೆನ್ಸ್, ಅನ್ಕಂಟ್ರೋಲಬಲ್. ನಿಮ್ಮ ಆವೇಶ, ಆತುರ, ದುಡುಕು ತಪ್ಪಿ ಜೀವನದಲ್ಲಿ ಅಲ್ಲೊಂದು ಗಾಯಗಳ ಮೂಟೆ ಮಾಡಿ ಇಟ್ಕೊಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಯಾರೋ ಹೇಳ್ತಾನೆ, ಸಣ್ಣ ಎಕ್ಸಾಂಪಲ್ ಹೇಳ್ತಾನೆ, ಏನೋಪ್ಪ ನಿನ್ ಲೆವೆಲ್ಗೆ ಈ ಕಾರಲ್ಲ ತಗೋ, ಸಾಲ ಮಾಡಾದ್ರೂ ಸರಿ ಯಾವುದೋ ಒಂದು ದೊಡ್ಡ ಕಾರ್ ತಗೋಬಂದು ನಿಲ್ಲಿಸ್ಕೊಳ್ಳೋದು ಅಂತ ಕೆಲಸ. ನೋಡಿದಾನೆ ಯಾವುದೋ ಒಂದು ಗೆಳತನ ವಿಶ್ವಾಸ, ಅವನ್ಗೆ ಅಲ್ಲಿದೆ ಕಣ, ಆ ಲೈಫೇ ಮಾಡಿಬಿಟ್ಟಿದ್ದಾನೆ ಕಣ, ತಗೋ ಆತ್ರಿಗೆ ಬಿದ್ದು ಅದಿರ್ಲಿ ನನ್ಗೇನಾಗುತ್ತೋ ನೋಡೇ ಬಿಡೋಣ ಅಂತ ಕಟ್ಕೊಂಡೇ ಬಿಡೋದು. ಇಂಥ ಕೆಲ್ಸಗಳು ಮಾಡ್ಕೊಂಡಿರೋದು ನಾನು ನೋಡಿದ್ದಾನೆ. ನಿಮಗ ಆ ಉದ್ದೇಶ ಇರಲ್ಲ, ನಿಮ್ಮ ಭಾವ ಅದಲ್ಲ, ನಿಮ್ಮ ಆಲೋಚನೆ ಅದಲ್ಲ. ಬಟ್ ಇದು ಜಾಗ್ರತೆ, ಜಾತಕ ಪರಿಶೀಲಿಸಿಕೊಳ್ಳಿ. ನನ್ನ ಅನುಭವ ಏನು ಈ 30-32 ವರ್ಷಗಳ ಈ ಪಯಣ ಇದೆಯಲ್ಲ, 16,000 ಅಲ್ಲ 16 ಲಕ್ಷ ಜಾತಕಗಳ ಪರಿಶೀಲನೆ. ಈಗ ತುಂಬಾ ಕಮ್ಮಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ ನಮ್ಮ ಮಕ್ಕಳೇ. ನನಗೂ ದಣಿದಿದೆ, ಸಾಕು, ಎಲ್ಲೋ ಸಾಮಾನ್ಯ ಅನ್ನೋದಕ್ಕಿಂತ ತುಂಬಾ ಸ್ಥಾನ, ಗತ್ತು, ತೂಕ, ಪದವಿ, ಇಂಥ ಗುರಿ ಕನಸು ಇಟ್ಕೊಂಡಿರೋರಿಗೆ ಅಲ್ಲಿ ಪುಟ್ಟದಾಗಿ ನಿಂತು ಬಿಟ್ಟಿದ್ದೇನೆ, ಕ್ಷಮೆ ಇರ್ಲಿ ಅಂತ ಹೇಳ್ತಾ, ಹಸ್ತ ನಕ್ಷತ್ರ ಮೇಷರಾಶಿ. ತೀರದ ಆಸೆ, ದೊಡ್ಡ ಆಸೆ, ಇರುವ ಆಸೆ, ಇಲ್ಲದಿರುವ ಆಸೆ, ಕೆಲವೊಂದು ಗಲಿಬಿಲಿಗಳನ್ನ ಉಂಟು ಮಾಡತಕ್ಕಂಥದ್ದು ಮಾಡ್ತದೆ. ಮಹತ್ವಾಕಾಂಕ್ಷೆಗಳು ಮೇಷರಾಶಿ. ಆಕಾಂಕ್ಷೆ ಬೇರೆ, ಮಹತ್ವಾಕಾಂಕ್ಷೆಗಳು. ನೀವು ಯಾವತ್ತಿದ್ರೂ ಅಲ್ಲಿ ಕಳಶ ಗೋಪುರ ಅಲ್ಲೇ ನೋಡೋದು ನೀವು. ನಾವೆಲ್ಲ ಏನ್ ಗೊತ್ತಾ, ಏನೋ ದರ್ಶನ ಸಿಕ್ಕಿದ್ರೆ ಸಾಕು ಸ್ವಾಮಿ, ಆ ಬಾಗಲ್ ದಾಟ್ಕೊಂಡು ಹಂಗ್ ನೋಡ್ಬಿಟ್ರೆ ಸಾಕು ಅಂತ ನಾವು. ನೀವು ಬೇರೆನೆ ಇದ್ರೆ ಗೋಪುರವೇ ನನ್ನ ಬಳಿ ಇರಬೇಕು ಅಂತಕ್ಕಂಥವು. ಸೊ ಅಷ್ಟು ದೊಡ್ಡ ತೀರದ ಮಹತ್ವಾಕಾಂಕ್ಷೆ ಇಟ್ಕೋಬಿಟ್ರೆ ಅದು ತುಂಬಾ ಯುದ್ಧಗಳು ಮಾಡ್ಬೇಕಾಗುತ್ತೆ. ಆಂತರಿಕ ಯುದ್ಧ, ಬಾಹ್ಯ ಯುದ್ಧ, ದೈಹಿಕ ಯುದ್ಧ, ಮಾನಸಿಕ ಯುದ್ಧ, ಬೇರೆ ಬೇರೆದ್ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿ ನಾವು ನೆಮ್ಮದಿಯಾಗಿರ್ತೀವ? ಯೋಚನೆ ನಿಮ್ದಾಗಿರ್ಲಿ. ವೃಷಭ ರಾಶಿ. ಗೌರವ ಬೇಕಾ, ದುಡ್ಡು ಬೇಕಾ, ಸುಖ ಬೇಕಾ, ನೆಮ್ಮದಿ ಬೇಕಾ? ನಮಗ್ ಕಾರು, ಮೊನ್ನೆ ಒಂದು ಹೆಣ್ಮಗು 2000 ಅಪ್ಪು ನಿನ್ಗೆ ನೆಮ್ಮದಿ ಬೇಕಾ, ಸುಖ ಬೇಕಾ? ನೆಮ್ಮದಿ ಕಟ್ಕೊಂಡು ಏನಾಗ್ಬೇಕು ಗುರುಗಳೇ, ಸುಖ ಫಸ್ಟ್ ಇದ್ ಬಿಡ್ಲಿ, ನೆಮ್ಮದಿ ಆಮೇಲೆ ಮಾಡ್ಕೊಳ್ಳೋಣ. ನೋಡಿ ಈಗಿನ ಆ ಒಂದು ಆಲೋಚನೆ ಅದೆಲ್ಲ ಏನಿದೆ, ಅಷ್ಟು ಕಾರು, ಮನೆ, ಬಂಗ್ಲೆ, ಸ್ಟೇಟಸ್, ಪೊಸಿಷನ್. ಒಂದು ಮಗು ನೋಡ್ಬೇಕು, 2001 ಕಾಂಬಿನೇಷನ್. ನೀನು 60ಕ್ಕೆ ಮನೆ ಕಟ್ಬೇಕು ಅಂದ್ರೆ 30, ಇನ್ನು 28, 30. 01 ಎಷ್ಟು? 25 ವರ್ಷ. ಗುರುಗಳ 30ಕ್ಕಾದ್ರೂ ನಾನು ಕಟ್ಟಲ್ವಾ? ಇಲ್ಲ ಪುಟ್ಟ, ನೀನ್ ಸಾಲ ಮಾಡ್ಕೊಬಿಡ್ತೀಯ, 60,000ನೇ ಸಂಬಳ ಈಗ, ಅಷ್ಟೊತ್ತಿಗೆ ಇನ್ನೊಂದು ಹಬ್ಬ ಅಂದ್ರೆ 1.5 ಲಕ್ಷಕ್ಕೆ ಬರ್ತೀಯ. ನಿನ್ ಜಾತಕದಲ್ಲಿ ಒಳ್ಳೆ ಬೆಳವಣಿಗೆ ಇದೆ ಉದ್ಯೋಗ. 1.5 ಲಕ್ಷದಲ್ಲಿ ಏನ್ ಸಾಲ ಮಾಡಿ ಅಂತ ಮನೆ ಕಟ್ತೀಯ? ಆದ್ರೂ ಸರಿ ಗುರುಗಳೇ, ಬೇಕು ನನ್ಗೆ. ತಪ್ಪು ಮಾಡಬೇಡ, ನಿನ್ಗಿದೆ ಶನಿ ಮೇಲೆ ಶನಿ ಈ ಭಾವಕ್ಕೆ ಬಂದಾಗ ಮಕರಕ್ಕೆ ಮತ್ತೆ ಅಂಥದ್ದೊಂದು ಛಾಯೆ ಮಾಡಿಸ್ತಾನೆ. ನನ್ನ ಮಾತು ಕೇಳು. ಇಲ್ಲ ಲೀಸ್ಟ್ ಒಂದು ತುಲಾರಾಶಿಗೆ ಬಂದಾಗ ಅಷ್ಟೊತ್ತರೆಗೂ ಕಾಯಕ್ಕೆಲ್ಲ ಆಗೋಲ್ಲ. ಸರಿ, ನಿಮ್ಮ ಇಷ್ಟ. ಅದೇನೋ ಒಂದು ಮಾತಿದೆ, ರಾತ್ರಿ ನೋಡಿದ ಬಾವಿಗೆ
ಹೋಗಿ ಹಗಲೋಗಿ ಬೀಳೋದು ಅಂದ್ರೆ ಹಿಂಗೆ. ರಾತ್ರಿ ಬೆಳಿಗ್ಗೆ ನೋಡಿದ ಬಾವಿ ಗೊತ್ತಾಗದೆ ಕತ್ಲಲ್ಲಿ ಜಾರಿ ಬೀಳೋದು ಅದೊಂಥರ. ರಾತ್ರಿಲೇ ಕಣ್ಣಿಗೆ ಕಾಣಿಸ್ತಿದ್ದ ಬಾವಿ ನಮಗೆ, ಅಂಥದ್ದು ಬೆಳಿಗ್ಗೆ ಧೈರ್ಯವಾಗಿ ಹೋಗಿ ಧುಮುಕ್ ಬಿಡೋದು. ಇಂಥದ್ದು ಈ ಜನರೇಷನ್ ಇಟ್ಕೊಂಡ್ರೆ ನಾವು ಕೂಡ ಏನ್ ಮಾಡೋದು ಮಕ್ಕಳೇ? ಜಾಗ್ರತೆ ವೃಷಭ, ಅಂಥದ್ದು ಮಾಡ್ತೀರಾ. ರಾತ್ರಿ ನೋಡಿದ ಬಾವಿಗೆ ಹೋಗಿ ಹಗಲಲ್ಲಿ ಬೀಳ್ತೀರಿ, ಯಾವುದೋ ಒಂದು ಸುಖ ಅಂತ. ಜಾಗ್ರತೆ. ಮಿಥುನ ರಾಶಿ, ತಾಯಿ ಜೊತೆ ಮಧುರವಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್. ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಸ್ವಲ್ಪ ಪರಿಶ್ರಮ ಪಟ್ಟು ಬದುಕಟ್ಟತಕ್ಕಂಥದ್ದಾಗುತ್ತೆ. ತೊಂದರೆಗಳೇನೂ ಇಲ್ಲ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಕಮಿಟ್ ಆಗಬೇಡಿ, ಎಸ್ ಅನ್ಬೇಡಿ, ನೋ ಕೂಡ ಅನ್ಬೇಡಿ. ಇರಿ ಸಾರಿ ಹೇಳ್ತೀನಿ, ಯಾಕಂದ್ರೆ ಚಂದ್ರಾಷ್ಟಮ ಅಂತ ಹೇಳ್ತಾರೆ. ಚಂದ್ರ ನಕ್ಷತ್ರದಲ್ಲೇ ಇದ್ದಾನೆ. ಧನಕಾರಕ ಸುಖದಲ್ಲಿರೋದು ಓಕೆ, ಸುಖದ ಕಡೆ ಹೋಗ್ಬಿಡ್ತೀರಿ. ಅದರಿಂದ ಎಸ್ಸು ನೋ ಎರಡು ಬೇಡ, ಸ್ವಲ್ಪ ಸಮಯ ತಗೊಂಡು ಮುಂದಕ್ಕೆ ಹೋಗಿ. ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ಡೇ, ತೊಂದರೆಗಳೇನೂ ಇಲ್ಲ. ಶುಕ್ರ ಅಷ್ಟಮಕ್ಕೆ ಬೇರೆ ಜಾರಿದ್ದಾನೆ, ಬುಧನು. ಸೊ ಟೆಕ್ನಿಕಲ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಕಮ್ಯುನಿಕೇಶನ್, ವೃತ್ತಿಗೇನು ತೊಂದರೆಗಳಿಲ್ಲ. ಬ್ಯೂಟಿಫುಲ್. ಸಿಂಹರಾಶಿ, ನಿಮಗೂ ಅಷ್ಟೇ. ಸ್ವಂತ ಬಿಸ್ನೆಸ್ ಅನ್ನೋರ್ಗೆ ಸ್ವಲ್ಪ ಖರ್ಚು ವೆಚ್ಚಗಳ ಬಾಬತ್ತು, ಸ್ವಲ್ಪ ಸಾಲ ಇನ್ನೊಂದು ಅಂತ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಅದ್ರ ಕಡೆ ನೋಡ್ಕೊಳ್ಳಿ. ಮಾತಾಡಿದ್ರೆ ಹೋಯ್ತು, ಜಾಗ್ರತೆ. ಸಿಂಹರಾಶಿ, ಚಂದ್ರ ಬುಧನ ಮನೆಯಲ್ಲಿದ್ದು ಬುಧ ನಿಮ್ಮನ್ನು ನೋಡ್ತಿರೋದ್ರಿಂದ ರಾಹು ಜೊತೆ ಏನೋ ಮಾತಾಡ್ಬಿಡ್ತೀರಿ. ಹುಷಾರ್. ಮಾತುಗಳಲ್ಲಿ ಶಕ್ತಿ ಇರುತ್ತವೆ, ನೀವ್ ಅನ್ಕೊಂಡಿರ್ಬೋದು. ಒಬ್ರು ಸಿದ್ಧರು, ನನಗೆ ಏನೋ ಅದೃಷ್ಟವೇ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನೀವೆಲ್ಲ ಸಿದ್ಧರೇ. ನಿಮ್ಮ ಜೊತೆ ಇರೋದು ಒಬ್ಬ ಸಣ್ಣ ಸೇವಕ ಅಂತ ಹೇಳ್ತೀನಿ. ನಿಮ್ಮಂಥ ದೊಡ್ಡ ದೊಡ್ಡ ಸಿದ್ಧರುಗಳ ಒಡನಾಟವಿದೆ, ತುಂಬಾ ಸಾಧಕರು. ಅವರ ಜೊತೆ ಹೀಗೆ ಮಾತುಕತೆ. ಯಾರೋ ಬಂದಿದ್ರು, ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೊಂದು ಫೋನ್ ಬರುತ್ತೆ. ನಾಳೆ ಇಲ್ಲ, ಹೇಳ್ತೀನಿ, ನಾನು ನಾಳೆ ಇಲ್ಲಪ್ಪ, ನಾನು ನಾಳೆ ಇಲ್ಲ ಕಣ, ಎಡಫೋನ್ ಅಂತೇಳಿ. ಸಿದ್ಧರು ಹೀಗೆ ಕುತ್ಕೊಂಡು ಮಾತಾಡ್ತಿದ್ದವ್ರು ಅವ್ರ ಕಡೆ ತಿರುಗಿ ನೋಡಿದ್ರು. ಏನ್ ವಿಚಾರ ಅಂತಾನು ಕೇಳಲಿಲ್ಲ, ಹೀಗೆ ನೋಡ್ತಿದ್ರು ತಟಸ್ಥವಾಗಿ. ಫೋನ್ ಇಟ್ಟವ್ರು ಅವ್ರ ಮುಖ ನೋಡ್ಕೊಂಡು, ಯಾಕೆ ಕುರ್ಕಳೆ ಅಂತ. ಏನೂ ಇಲ್ಲ, ಸುಮ್ಮನೆ ಆಗ್ಬಿಟ್ರು. ಒಂದು 2 ದಿನ ಆದ ಮೇಲೆ ಆ ವ್ಯಕ್ತಿ ಬರ್ತಾರೆ, ದುಃಖದಿಂದ ಬರ್ತಾರೆ. ಸಿದ್ಧರ ಕದಲ್ದೆ ಕೂತಿದ್ದಾರೆ. ನಿನ್ನ ಮಾತುಗಳೇ ನಿನಗೆ ಕೊಡ್ತಾ ಅಂತ. ಯಾರೋ ದುಡ್ಡನ್ನ ಸಹಾಯ ಕೇಳಿದ್ದಾರೆ, ನಾಳೆಗೆ ಅರ್ಜೆಂಟ್ ಆಗಿ ಅಂತ. ನಾಳೆ ಇಲ್ಲ. ಯಾವ ವ್ಯಕ್ತಿ ಸಹಾಯ ಕೇಳಿದನೋ ಅವನಿಲ್ಲ. ಸಿದ್ಧರು ಹೇಳಿದ್ರು, ಗುರುಗಳೇ ಹೆಂಗ ಆಗ್ಬಿಡ್ತು ಅಂತ. ಏನ್ ಹೇಳಿದ್ರು ಗೊತ್ತಾ? ನಿನ್ನ ಮಾತು ಅರ್ಧ ಫಲಿತ ಆಗಿದೆ, ಅದಕ್ಕೆ ನಾನು ಅವತ್ತು ಮಾತಾಡ್ಲಿಲ್ಲ. ನನಗೆ ಗೊತ್ತು ನೀನ್ ಬರ್ತೀಯ ಅಂತ. ನಾಳೆ ಇಲ್ಲ ಅಂದೆ, ಅದು ನೀನೇ ಇಲ್ಲದೆ ಆಗಿದ್ದರೆ. ಎಂತ ಅರ್ಥಗರ್ಭಿತ ಮಾತು. ನಾಳೆ ಇಲ್ಲ ಅಂದೆ, ಅದು ನೀನಾ ಅವರ? ಆ ಪ್ರಶ್ನೆ ಅವತ್ತು ಕೇಳಿದ್ರು, ಅವ್ರಿಗೆ ಅರ್ಥ ಆಗ್ಲಿಲ್ಲ. ನನಗೊಂಚೂರು ಗಾಬರಿಯೇ. ನಾಳೆ ನೀನಾ ಅವರ? ನೋಡಿದ್ರೆ ಯಾವ ವ್ಯಕ್ತಿ ಇವ್ರನ್ನ ಕರೆದಿದ್ರು ಆತ ಇಲ್ಲ, ನಾಳೆ ಇಲ್ಲ ಅಂದ ಒಂದು ಮಾತು. ಅದರಿಂದ ನಾವು ಯಾವಾಗಲೂ ಮಾತನಾಡುವಾಗ ಇಲ್ಲ, ಇರೋಲ್ಲ, ಇವುಗಳೆಲ್ಲ ಬಳಸಬೇಡಿ ಮಕ್ಕಳು. ಎಲ್ರಿಗೂ ಹೇಳ್ತಾನೆ, ಕೆಟ್ಟದನ್ನ ಹೇಳ್ಬೇಡಿ. ಆಯ್ತಪ್ಪ ಮಾಡೋಣ. ಕೆಲವೊಂದನ್ನ ನಿಮ್ಮ ಮನಸ್ಸು ಹೇಳುತ್ತೆ, ಮಾಡಿಬಿಡೋ ಇವತ್ತೇ ಅಂತ. ಗೊತ್ತಿಲ್ಲ, ಜೀವನ ಪರ್ಯಂತ
ಅದೊಂದು ನೋವು ಉಳ್ಕೊಬಿಡುತ್ತೆ. ಅಕಸ್ಮಾತ್ ಅವ್ರಿಲ್ಲ ಅಂತ ಇಟ್ಕೊಳ್ಳಿ, ನಾನು ನನ್ನ ಗುರುಗಳಿಂದ ಕಲ್ತ ಪಾಠ ಅದು ಆಗುತ್ತಾ ಅವತ್ತೇ ಏನೋ ಒಂದು ನನ್ನ ಮಟ್ಟಕ್ಕೆ, ಏನೋ ನನ್ನ ಒಂದು ಮಟ್ಟಕ್ಕೆ, ಅದು ನನ್ನವರು, ನನ್ನ ಆತ್ಮೀಯರು, ತಮ್ಮಂತ ಹಿರಿಯರು ಇರತಕ್ಕಂಥದ್ದು. ಸೊ ಸಿಂಹ ರಾಶಿ ಇವತ್ತು ನಿಮ್ಮ ಮಾತು ಕೆಲವು ಅಡಚಣೆಗಳನ್ನ ಉಂಟು ಮಾಡಬಹುದು. ಕನ್ಫ್ಯೂಸ್ಡ್, ಸ್ವಲ್ಪ ನೋಡ್ಕೊಂಡು, ಮಿಕ್ಕಂತೇನು ತೊಂದರೆಗಳಿಲ್ಲ. ಕನ್ಯಾ ರಾಶಿ ತುಂಬಾ ಬುದ್ಧಿ ಉಪಯೋಗಿಸಕ್ ಹೋಗ್ಬೇಡಿ. ಬುಧ 6ನೇ ಮನೆ ಬೇರೆ, ಹುಷಾರ್. ಲಾಭಾಧಿಪತಿ ಇದ್ದಾನೆ, ಬೇಡ ನಜ್ದೀಕಿ ಫಾಯ್ದಾ ಕಭಿ ಮತ್ ಸೋಚೋ ಅಂತ ನಮ್ಮ ಅಜ್ಜ ಹೇಳೋರು. ಯಾವತ್ತು ನಾವು ಮಾಡೋದು ಗೊತ್ತಾ, ಇವತ್ತಿನ ಲಾಭ, ಇವತ್ತಿನ ಶಾರ್ಟ್. ನೀವು ನಂಬಿ, ನಾನು ನೋಡಿದ್ದೇನೆ ಕೆಲವರು ಏನ್ ಕೊಟ್ರು ಅದ್ರಲ್ಲೊಂದು ಮಾಡ್ತಿರ್ತಾರೆ, ಅಲ್ಲೊಂದು ಕೈ ಕೆಲಸ ಮಾಡ್ತಾರೆ, ಅಲ್ಲಿ ಏನೋ ಒಂದು ಸುಳ್ಳು, ಯಾವುದಕ್ಕೂ ಸುಳ್ಳು, ಎಲ್ಲದಕ್ಕೂ. ನಮಗ್ ಗೊತ್ತಿದೆ, ನಾವೇನು ಮಾತಾಡಲ್ಲ, ನೀವು ನಂಬಲ್ಲ. ನನ್ನ ಗುರುಗಳ ಒಬ್ಬ ಸ್ನೇಹಿತ, ಇವರು ಏನ್ ಹೇಳಿದ್ರು ಅವ್ರಿಗೆ ಹೇಳೋದು. ನಾನು ಸೂಕ್ಷ್ಮವಾಗಿ ಒಂದು ದಿನ ಹೇಳಿದೆ, ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಿಲ್ವಾ ಗುರುಗಳೇ ಅಂತ. ಅವನಿಗೆ ದಕ್ಕಲ್ಲ ಬಿಡು ಅಂದ್ಬಿಟ್ರು. ನನಗೆ ಗೊತ್ತಿದೆ ಅವನಿಗೆ ದಕ್ಕಲ್ಲ. ಏನಾದ್ರೂ ಸಮಸ್ಯೆ ಅವನಿಗೆ, ಯಾವ್ದಾದ್ರೂ ಸಮಸ್ಯೆ. ಅಲ್ಲ ಗುರುಗಳೇ, ನೀವು ಗೊತ್ತಿದ್ರು ಎಚ್ಚರಿಸ್ಬೋದಲ್ಲ, ಎಚ್ಚರಿಸಿದ್ರು ಅವನು ಬದಲಾಗಲ್ಲ. ಎಲ್ಲದರಲ್ಲೂ ಕೈ ಕೆಲಸ. ಹೋಗ್ಬಿಟ್ಟು ಏನೂ ಇಲ್ಲ, ಒಂದು ಉದಾಹರಣೆ, ಯಾರೋ ಆತ್ಮೀಯರು ಬಂದಿದ್ರೆ ಒಂದು 5 ಜನ ಊಟ ತಗೋಬನ್ನಿ ಅಂದ್ರೆ ಊಟ ತರ್ತಾನೆ, ಎಲ್ಲ ಆಗುತ್ತೆ, ಅದ್ರಲ್ಲಿ ದುಡ್ಡು ಹೊಡೆದ್ಬಿಟ್ಟಿರ್ತಾನೆ. ತಮಾಷೆ ಗೊತ್ತಾ, ಏನೋ ಅವನಿಗೊಂದು ಹೆಲ್ತ್ ಇಶ್ಯೂ, ಮೆಂಟಲ್ ಇಶ್ಯೂ, ಗಾಡಿ ಇಶ್ಯೂ, ಪೆಟ್ರೋಲ್ ಇಶ್ಯೂ, ಹೆಂಡತಿ ಇಶ್ಯೂ, ಗಂಡನ ಇಶ್ಯೂ, ಮಕ್ಕಳ ಇಶ್ಯೂ, ಏನೋ ಒಂದು. ಅವನಿಗೆ ಎಷ್ಟಿದ್ದರೂ ಸಾಲದು, ಕಾರಣ ಕೈ ಕೆಲಸವೇ. ನೀವು 100 ರೂಪಾಯಿ ಕದ್ರು ಅಷ್ಟೇ, 100 ಕೋಟಿ ಕದ್ರು ಅಷ್ಟೇ, ನೆನ್ಪಿಟ್ಕೊಳ್ಳಿ. ಈ IT ರೈಡು, ಇನ್ನೊಂದು ರೈಡು, ಯಾಕೆ ಹೇಳಿ, ಅಲ್ಲೊಂದು ಅನ್ಯಾಯದ ದುಡ್ಡು, ಅದು ಅನ್ಯಾಯವಾಗಿ ಹೋಗ್ಬೇಕು. ಕೋರ್ಟ್ ಫೀಸ್ಗಳು, ಲಾಯರ್ ಫೀಸ್ಗಳು, ನಿಮ್ಗೆ ಗೊತ್ತಿದೆಯಾ ಅಂತ ಕೇಸುಗಳು ಹ್ಯಾಂಡಲ್ ಮಾಡೋ ಲಾಯರ್ಗಳು 1 ನಿಮಿಷಕ್ಕೆ 1 ಲಕ್ಷ, ಕೆಲವರು 1 ಅವರ್ 1 ಕೋಟಿ ತಗೊಳ್ಳೋರು ಇದ್ದಾರೆ. 1 ಅವರಿಗೆ 1 ಕೋಟಿ, ನಂಬ್ತೀರಾ? ಅವ್ರು ಸ್ಟಡಿ ಮಾಡಿ ವಿತ್ ಪಡೆನೆ ಬರ್ತಾರೆ ಅವರು. 1 ಕೋಟಿ ಅಲ್ಲಿರ್ತಾರೆ. ಮಾಡೋವಾಗ್ಲೇ ಆ ಒಂದು ನೆಮ್ಮದಿ ಬೇಕಾ, ಸುಖ ಬೇಕಾ? ಸೊ ಕನ್ಯಾ ರಾಶಿ ಇವತ್ತು ತುಂಬಾ ಬುದ್ಧಿ ಉಪಯೋಗಿಸೋಕೆ ಹೋಗ್ಬೇಡಿ, ಅಲ್ಲಿ ಎಲ್ಲೋ ಕಳ್ಕೋತೀರಿ. ಜಾಗ್ರತೆ. ಕೀಪ್ ಇಟ್ ವೆರಿ ಸಿಂಪಲ್, ಫ್ಲೋ ವಿತ್ ದ ವಿಂಡ್. ಇಲ್ಲ ನಾನು ಮಾಡಿದ್ದೆ ಕರೆಕ್ಟು, ಎಲ್ಲದರಲ್ಲೂ ಈ ತರ ತೆಗೆದಿಟ್ಕೊಳ್ಳೋದು, ಎಲ್ಲ ಹಿಂಗೆ ಕೊಚ್ಕೊಂಡು ತಗೊಂಡು ಅವನು ಹಿಂಗಂತಾನೆ ಅವ್ನು ಪರಮಾತ್ಮ ಲೈಕ್ ದಿಸ್. ನೀವು ಎಲ್ಲರಿಂದ ತಪ್ಪಿಸ್ಕೋಬೋದು. ಅವನೊಂದು ಟ್ರಿಕ್ ಹಿಂಗ್ ಪ್ಲೇ ಮಾಡ್ತಾನೆ ಮಕ್ಕಳೇ, ಅಷ್ಟೇ, ಮುಗೀತು. ಜಾಗ್ರತೆ. ತುಲಾ ರಾಶಿ ಏನೋ ಇವತ್ತು ಹತ್ತಿರದವರಿಂದ ಉದ್ಯೋಗದಲ್ಲಿ ಒಂದ್ ಸಣ್ಣ ನೋವು. ನೋಡಿ, ಏನ್ ಮಾಡ್ತೀರಿ? ಕೆಲವ್ರ ಹಾಗೆ, ನಾವ್ ಎಷ್ಟೇ ನಿಯತ್ತಾಗಿದ್ರು, ನಿಜಾಯಿತಿ ಆಗಿದ್ರು, ಕೆಲವ್ರಿಗೆ ಹಾಗೆ ಪಾಪ ತುಂಬಾ ನಿಜಾಯಿತಿಯಾಗಿ ಕೆಲಸದಲ್ಲಿ ಇರ್ತಾರೆ. ಅವ್ರ ಮೇಲೆ ಏನಾದ್ರು ಅಪವಾದ ಹಾಕೋದು, ಸರ್ ಅವನ್ ಹಂಗಲ್ಲ ಸರ್ ಇವನ್ ಹಿಂಗಲ್ಲ ಸರ್. ಇರ್ತಾರೆ, ಯಾರು 100ಕ್ಕೆ 100 ಸರಿ ಇರ್ತಾರೆ ಮಕ್ಕಳು, ಒಂದು 10%, 20% ಬಿಡಿ. ಅದನ್ನ ನೋಡಿದಾಗಿರ್ಬೇಕು. ಕೆಲವ್ರು ಬಂದು ಹಾಕೋದು ಹೊಗೆಗೆ ಮೆಣಸಿನ ಪುಡಿ ಹಾಕೋದು, ಖಾರದ ಪುಡಿ ಹಾಕೋದು. ಇವತ್ತು ನಿಮ್ಮ ಬಗ್ಗೆ ಆ ತರ ಎಲ್ಲೋ ಅಪಪ್ರಚಾರವೋ ಇನ್ನೊಂದು ಹಾಕ್ತಾರ. ನಿಮ್ಮ ಮನಸ್ಸಾಕ್ಷಿಗೆ ಮೀರಿದ ದೇವರಿಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ, ನಿಮ್ ಮನಸ್ಸಾಕ್ಷಿ ಗೊತ್ತಿದೆ ಅಲ್ವಾ, ಹೌ ಗುಡ್ ಯು ಆರ್ ಆನ್ಸರಬಲ್ ಟು ದಿಸ್. ಇವನ ಹತ್ರ ಎಲ್ಲ ಗೊತ್ತಿದೆ, ನಾನು ಮಾಡಿದ ಅನಾಚಾರ, ಅತ್ಯಾಚಾರ, ಅವಾಂತರ, ಎಲ್ಲ ಗೊತ್ತಿದೆ. ಒಳ್ಳೆ ಧರ್ಮವೂ ಅದು ಗೊತ್ತಿದೆ, ಕೊಟ್ಟಿದ್ದು ಅವನಿಗೆ ಗೊತ್ತಿದೆ. ಅವನಿಗೆ ಒಪ್ಸಿ ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗಿ. ಇಲ್ಲ, ತಲೆ ಕೆಡ್ಸ್ಕೊಂಡು ತುಂಬಾ ಸಪ್ರೆಸ್ ಆಗ್ಬಿಡ್ತೀರಾ. ಎಚ್ಚರಿಕೆ. ವೃಶ್ಚಿಕ ರಾಶಿ ಧರ್ಮೋ ಧರ್ಮ ರಕ್ಷಿತ. ನೀವು ಮಾಡುವ ಧರ್ಮ ಇವತ್ತು ಆ ಕರ್ತವ್ಯ ಪಾಲನ, ಕುಟುಂಬ ಪಾಲನ, ಸೇವಕ ಪಾಲನ, ಯಜಮಾನ ಪಾಲನ, ಯಾವ ರೋಲಲ್ಲಿ ಇದ್ದೀರೋ ಅದನ್ನ ಮಾಡ್ಕೊಂಡು ಹೋಗಿ. ದೈವಕ್ಕೆ ಬಿಟ್ಬಿಡಿ. ಖಂಡಿತ ಇವತ್ತು ರಕ್ಷಿಸುತ್ತೆ. ಒಂದು ಶುಭ ಸುದ್ದಿ ನೀವು ಪಡೆದೇ ತೀರ್ತೀರಿ, ಖಂಡಿತ. ಲಾಭಾಧಿಪತಿ ಸುಖ ಸ್ಥಾನಂ. ಲಾಭದಲ್ಲಿ ಚಂದ್ರ ಇದ್ದಾನೆ. ಲಾಭಾಧಿಪತಿ ಲಕ್ಷ್ಮೀನಾರಾಯಣ ಯೋಗವಾಗಿ ಸುಖದಲ್ಲಿರೋದನ್ನ ವೃಶ್ಚಿಕ ರಾಶಿಗೆ ಇವತ್ತು ಒಂದ್ ಸ್ವಲ್ಪ ದುಡ್ಡು, ಹೆಸರು. ನೀವು ಇದು ಹೆಂಗೆ ಅಂದ್ರೆ, ಒಬ್ಬ ಭಿಕ್ಷುಕನಿಗೂ ಕೂಡ
ಒಂದ್ 300 ರೂಪಾಯಿ ಕೈಗೆ ಬಂದಾಗೆ, 30 ರೂಪಾಯಿ ಒದ್ದಾಡೋನ್ 300 ರೂಪಾಯಿ ಬಂದಾಗೆ. ಅಂಥದ್ದು ಇನ್ನ ಧರ್ಮ ನ್ಯಾಯ ವ್ಯವಸ್ಥೆ ಅನ್ನೋರಿಗೆ ತಡೆಯೋರಿಲ್ಲ. ಧನುಸು ರಾಶಿ ಉದ್ಯೋಗದಲ್ಲಿ ಮುಖ್ಯವಾಗಿ ಸ್ವಂತ ಉದ್ಯೋಗ, ಸ್ವಂತ ಬಿಸ್ನೆಸ್ ಸ್ವಲ್ಪ ಹುಷಾರಾಗಿದೆ. 4 ಐಡಿಯಾಗಳು, 4 ಕಾನ್ಸೆಪ್ಟ್ಗಳು ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್, ಮೂವ್ ವಿತ್ ದ ವಿಂಡ್. ಅದೊಂದು ನೋಡ್ಕೊಳ್ಳಿ. 4 ಐಡಿಯಾಗಳು ಬೇಡ, 4 ಕನ್ಫ್ಯೂಷನ್ಗಳು, 4 ಇನ್ವೆಸ್ಟ್ಮೆಂಟ್ಗಳು, ಅದೊಂದು ನೋಡ್ಕೊಳ್ಳಿ. ಮಕರ ರಾಶಿ ಚೆನ್ನಾಗಿದೆ. ಕೊಡೋದು ತಗೊಳ್ಳೋದು ಮಾಡುವ ವ್ಯವಹಾರ, ಉದ್ಯೋಗ, ಸಂಗಾತಿ, ಸ್ನೇಹಿತರು. ಧನಸ್ಥಾನದಲ್ಲಿ ಭಾಗ್ಯಾಧಿಪತಿ ಧನಸ್ಥಾನಂ. ವಾವ್, ಭಾಗ್ಯೇ ಧನಸ್ಥಾನ, ಫ್ಯಾಂಟಾಸ್ಟಿಕ್. ನಿಮಗೆ ತುಂಬಾ ಚೆನ್ನಾಗಿದೆ. ಬಟ್ ಷಷ್ಠಾಧಿಪತಿ ಕೂಡ ಧನಸ್ಥಾನ. ಎಷ್ಟು ದುಡಿತಾ ಇರುತ್ತೋ ಅಷ್ಟು ಖರ್ಚಿರುತ್ತೆ, ಮಿಕ್ಕಂತ ಏನು ತೊಂದರೆ ಇಲ್ಲ. ಕುಂಭರಾಶಿ ಗೌರವ. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದಾನೆ, ಬಟ್ ಆ ಅಷ್ಟಮಾಧಿಪತಿ ಪೂರ್ವ ಪುಣ್ಯಾಧಿಪತಿ ಕೂಡ. ಸೊ ಗೌರವ ಬೇಕಾ, ದುಡ್ಡು ಬೇಕಾ? ಸಾಕು ಸರ್, ಎಷ್ಟಿದ್ದರೂ ತಿನ್ನೋದು ಇಷ್ಟೇ. ಉಪ್ಮಾ ಮಕ್ಕಳೇ, 2 ಬಾಳೆಹಣ್ಣು ನಾನು ಬೆಳಿಗ್ಗೆ ತಿನ್ನೋದು. ದಟ್ ಈಸ್ ಮೈ ಬ್ರೇಕ್ಫಾಸ್ಟ್. 2 ಬಾಳೆಹಣ್ಣು ತಿಂತಾನೆ. ಅದ್ರ ಜೊತೆನಲ್ಲಿ ಸ್ವಲ್ಪ ಕಾಳು, ತರಕಾರಿ, ಬೇಯಿಸಿದ ವೆಜಿಟೇಬಲ್ಸ್. ಸ್ಟೀಮ್ ಅಲ್ಲ, ಅದು ಪೂರ್ಣವಾಗಿ ನೀರಲ್ಲಿ ಹಾಕಿ ಬೇಯಿಸೋಲ್ಲ. ರಾತ್ರಿ ನೆನೆಸಿಟ್ಟಿರ್ತೇವೆ, ಬೆಳಿಗ್ಗೆ ಅದು ನಂದು 10 ನಿಮಿಷ. 2 ಅವರ್ ತಿಂಡಿ ಮಾಡಿ 10 ನಿಮಿಷ ತಿನ್ನೋದಕ್ಕೆ 2 ಅವರ್ ಅಲ್ಲ, ನಂದು 10 ನಿಮಿಷಕ್ಕೆ 10 ನಿಮಿಷನೇ. 10 ನಿಮಿಷ ತಿಂಡಿ ಮಾಡಿ ನಿಜ ಹೇಳ್ತಾರೆ, ನಾನು 45 ನಿಮಿಷ ಕುತ್ಕೊಂಡು ನಿಧಾನವಾಗಿ ಒಂದೊಂದೇ ಕಾಳಿಗೆ ಅವರೆಕಾಯಿ ಇದೆ, ಚಿಕ್ಕಡಿಕಾಯಿ ಇದೆ, ತೊಗರಿಕಾಯಿ ಇದೆ, ನೌಕಲ್ಲಿದೆ, ಇವೆಲ್ಲ ಹಾಕೋಬಿಡೋದು. ನೀಟಾಗಿ ಸ್ಟೀಮಲ್ಲಿ ಇಟ್ಬಿಟ್ಟು ಅಚ್ಚುಕಟ್ಟಾಗಿ ಒಂದೊಂದೇ ಬಿಡಿಸ್ಕೊಂಡು ಅದ್ಭುತವಾಗಿ 40 ರಿಂದ 45 ನಿಮಿಷ. 2 ಬಾಳೆಹಣ್ಣು. ತುಂಬಾ ಹಣ್ಣು ತಿನ್ನೋಲ್ಲ, 1/4 ಭಾಗ ಹಣ್ಣಿರೋ ಅಂಥದ್ದನ್ನ ತಿಂತಾನೆ. ಸೊ ವಿಚ್ ಐ ಮ್ಯಾನೇಜ್ ಬ್ಯೂಟಿಫುಲ್. ಆ ರೀತಿ ಎಷ್ಟು ಮಾಡಿದ್ರೆ ಅಷ್ಟೇ ಅಲ್ವಾ ತಿನ್ನೋದು. ಏನು ಬಟ್ಲು ಬೇರೆ, ಅಷ್ಟು ಬಂಗಾರದ ಬಟ್ಲು, ಬೆಳ್ಳಿ ಬಟ್ಲು, ಬೆಂಚ್ ಕಾರು, ಇವೆಲ್ಲ ಬಿಡಿ ಮಕ್ಕಳೇ. ನೆಮ್ಮದಿ ಮುಖ್ಯನಾ, ಸುಖ ಮುಖ್ಯನಾ? ನಾನಂತೂ ನೆಮ್ಮದಿಯಾಗಿದ್ದೇನೆ, ನೀವು ಅದನ್ನ ನೋಡಿ. ಇನ್ನು ಮೀನ ರಾಶಿ ಬ್ಯೂಟಿಫುಲ್, ಬಟ್ ದುಡ್ಡು ಕಾಸು ಕೊಡೋದ್ರಲ್ಲಿ ಹುಷಾರಾಗಿ. ಅಷ್ಟಮಾಧಿಪತಿ 12, ಸಪ್ತಮಾಧಿಪತಿ 12, ಸುಖಾಧಿಪತಿ 12. ಯಾರೋ ಒಂದು ಈ ವರ್ಕಿಂಗ್ ಕ್ಲಾಸು, ಇಲ್ಲ ಕೊಲೀಗ್ಸು, ಫ್ರೆಂಡ್ಸು, ಆತ್ಮೀಯರು, ಅಲ್ಲೊಂದು ನೋವು ಗಾಯ ಸ್ವಲ್ಪ ಉಂಟು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ಮೀನರಾಶಿ ನಿಮ್ಮ ನಿರ್ಧಾರ ಗಲಿಬಿಲಿಗಳಾಗ್ಬಿಡ್ಬೋದು. ನಂಬಬೇಡಿ. ಅಯ್ಯೋ, ಈ ಉತ್ತರಾಯಣ ಕೇಳಿರೋದೇನು ಗೊತ್ತಾ? ನನ್ನನ್ನೇ ನಂಬೇಡಿ ಫಸ್ಟ್. ದುಡ್ಡು ಕಾಸು ವ್ಯವಹಾರ ಅಂತ ಬಂತು, ನಾನು ನಿಮ್ಮ ಹತ್ರ ದುಡ್ಡು ಕೇಳಿದೆ, ಸಹಾಯ ಮಾಡಿ, ಇನ್ನೊಂದು. ಖಂಡಿತ ಗುರುಗಳೇ, ಸುಮ್ಮನೆ ಗುರುಗಳೇ ಹಂಗೆ ಹೇಳ್ಬೇಡಿ. ದೇವ್ರು ಬಂದ್ರು ಅಷ್ಟೇ. ಅಯ್ಯೋ, ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ ಈ ಕಾಲಕ್ಕೆ. ಎಚ್ಚರಿಕೆ, ಅದೊಂದು ಮ್ಯಾನೇಜ್ ಮಾಡಿ. ಫ್ಯಾಂಟಾಸ್ಟಿಕ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.